ಈಗ ಅಂತ ಸೌದಲೆ ಇದಾಗಿದೆ ಸರ್, ಲಿಟ್ಲ್ ಎಲ್ಲ ಆಗಿದೆ, ಲಿಟ್ಲ್ ಲೆವೆಲ್ಸ್ ಬಂದಿದೆ. ನಾಳೆ ಆರ್ಟಿಸ್ಟ್ ಆಗ್ತದೆ ಸರ್. ಅದು ಮೇಲೆ ಕಾಂಪೌಂಡ್ ಸ್ಟಾರ್ಟ್ ಆಗಿದೆ. ಪ್ರೋಗ್ರೆಸ್ ಅಲ್ಲಿ ಇದೆ, ಕಂಪ್ಲೀಟ್ ಮಾಡ್ತಾರೆ. ಮಳೆ ಬರುತ್ತೆ ಸರ್. ಪ್ರತಿನಿಧಿಗಳು ನಾವು ಕಮಿಟಿಯಲ್ಲಿ ಯಾರಾದ್ರೂ ಮಾಡ್ಕೊಂಡಿದ್ರು ಅವರು ಅಷ್ಟು ಅವೈಲೇಬಲ್ ಆಗಿರ್ಬೇಕು. ಈಗ ಮೀಟಿಂಗ್ ಮಾಡುವಾಗ ಯಾರನ್ನಪ್ಪ ಬದಲಾಗಿ ಕಳಿಸ್ಕೊಟ್ಬಿಟ್ಟು ಕೂತಿದ್ರೆ ಕಮಿಟಿ ಅವ್ರಿಗೆ ಮಾಹಿತಿ ಸಿಗುದಿಲ್ಲ. ಆ ಸದಸ್ಯರು ಯಾರು ಇರ್ತಾರ ಕಮಿಟಿಯಲ್ಲಿ ಅವರನ್ನೇ ಭಾಗವಹಿಸಿದ್ರೆ ಆ ಟ್ರೈನಿಂಗ್ ಸರಿಯಾಗಿ ಉತ್ತಮವಾಗಿ ನಾವು ಮಾಡಕ್ಕಾಗುತ್ತೆ. ಕುಮಾರಿ ಪವಿತ್ರ ಅವರು ಗುಂಡ್ಲುಪೇಟೆ ತಾಲೂಕು ಕುಣಗಳ್ಳಿ ಗ್ರಾಮದ ಸೋಲಿಗ ಸಮುದಾಯದ ಕೆಲವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಲ್ಲದೆ ತೊಂದರೆಯಾಗಿದೆ ಎಂದು ತಿಳಿಸಿದರು. ಅಗತ್ಯ ಮಾಹಿತಿ ನೀಡಿದರೆ ಮೊಬೈಲ್ ಕ್ಯಾಂಪ್ ಮೂಲಕ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಮುಂದುವರೆದು ಕುಮಾರಿ ಪವಿತ್ರ ಅವರು ಹೊನ್ನೇಗೌಡನಹಳ್ಳಿ ಗ್ರಾಮದಲ್ಲಿ ಒಂದು ಮಗು ಪೋಷಕರನ್ನು ಕಳೆದುಕೊಂಡಿದ್ದು ಆ ಮಗುವಿಗೆ ಆಧಾರ್ ಕಾರ್ಡ್ ಮಾಡಿಸಲು ಸಹಕಾರ ನೀಡುವಂತೆ ಕೋರಿದರು. ಅದಕ್ಕೆ ಮಾನ್ಯ ತಹಶೀಲ್ದಾರ್ ಅವರು ಸಹಕಾರ ನೀಡುವುದಕ್ಕೆ ತಿಳಿಸುತ್ತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಸಂಬಂಧ ಕ್ರಮ ವಹಿಸುವಂತೆ ಸೂಚಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಹೊನ್ನೇಗೌಡನಹಳ್ಳಿ ಸಂಬಂಧಪಟ್ಟಂತೆ ಕನ್ನೆಗಾಲ ಗ್ರಾಮ ಪಂಚಾಯತ್ ಬಂದಿದ್ದೀರಾ? ಅದು ಆಧಾರ್ ಕಾರ್ಡ್ ಆಗಿದೆಯಾ ಮೇಡಮ್? ಇಲ್ಲ ಸರ್, ಅದ್ರ ಬಗ್ಗೆ ಬಟ್ ಅದು ಫಾರ್ಮೆಟ್ ಕೂಡ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ ಅವರು ಫಾರ್ಮೆಟ್ ಕೊಟ್ಟಿದ್ರು. ಡೇಟ್ ಕೊಡ್ತೀವಿ ಅಂದಿದ್ದಾರೆ. ಜಿಲ್ಲೆಯಿಂದನೇ ಒಟ್ಟಿಗೆ ಮಾಡೋಕ್ಕೆ ಸಲುವಾಗಿ ಡೇಟ್ ಕೊಡ್ತೀವಿ ಅಂದಿದ್ದಾರೆ. ಶಿವಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಶಿವಪುರ ಗ್ರಾಮದ ಬಾಲ್ಯ ವಿವಾಹ ಪ್ರಕರಣದ ಸಂಬಂಧ ಮಾಹಿತಿ ನೀಡಿದರು ಹಾಗೂ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಯ ಕಾವಲು ಸಮಿತಿಯ ಪದಾಧಿಕಾರಿಗಳಿಗೆ ಕಾನೂನಿನ ಬಗ್ಗೆ ಹಾಗೂ ಜವಾಬ್ದಾರಿಗಳ ಬಗ್ಗೆ ತರಬೇತಿ ನೀಡಿದರೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯವರು ಅಗತ್ಯ ಮಾಹಿತಿ ನೀಡಿದರೆ ತರಬೇತಿ ಕಾರ್ಯಕ್ರಮ ನಡೆಸಿಕೊಡಲಾಗುವುದೆಂದು ತಿಳಿಸಿದರು. ಶಿವಪುರ ಬಂದಿದ್ದೀರಾ ಸರ್? ಈಗ ನಿಮಗೆ ತರಬೇತಿ ಕೊಡೋಕೆ ಈಗ ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ಅವರು ತಯಾರಿದ್ದಾರೆ. ನೀವು ಯಾವ ದಿನ ಅಂತ ಹೇಳಿದ್ರೆ ಆ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಬಂದು ತರಬೇತಿಯನ್ನ ಕೊಡ್ತಾರೆ ಸರ್. ಡಿಸೆಂಬರ್ ಮೊದಲನೇ ವಾರದಲ್ಲ, ಯಾವ್ದಾದ್ರು ಒಂದು ಡೇಟ್ ಹೇಳ್ತೀರಾ? ಈಗ ಅವ್ರು ನೋಟ್ ಮಾಡ್ಕೊಳ್ತಾರೆ. ಹೌದು, ಬೇರೆ ಪಂಚಾಯತಿ ತರಬೇತಿ ಯಾವ ದಿನ ಅಂತ ಹೇಳ್ತೀರಾ? ಇಲ್ಲ ಸರ್, ತಾಲೂಕು ಪಂಚಾಯತಿ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ. ನಿಮ್ ಕಡೆಯಿಂದ ಯಾವ ದಿನ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮಾಡಬಾರದು. ಪರಸ್ಪರ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವುದು ಅತ್ಯವಶ್ಯಕವಾಗಿರುತ್ತದೆ ಎಂದು ಮಾನ್ಯ ಸಭಾಧ್ಯಕ್ಷರು ತಿಳಿಸಿದರು. ಹಾಗೂ ಸಂತ್ರಸ್ತ ಸಹಚರ್ಯದ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಚಾಮರಾಜನಗರದಲ್ಲಿ ನಡೆಸಲ್ಪಡುತ್ತಿರುವ ಸ್ವಾಧಾರ ಮಹಿಳೆಯರ ತಾತ್ಕಾಲಿಕ ಆಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಯವರು ಸೂಕ್ತ ಆಶ್ರಯ ಒದಗಿಸಿಕೊಟ್ಟಿರುತ್ತಾರೆ ಎಂದು ತಿಳಿಸಿದರು. ಅಂದ್ರೆ ಕಳೆದ ತಿಂಗಳು ಒಬ್ಬರು ಮಹಿಳೆ ಸಹಚರ್ಯದ ಮಹಿಳೆ ಕೂತ್ನೂರಿಗೆ ಬಂದಿದ್ರು ಅಂತ ಹೇಳಿದ್ರು. ಅವರಿಗೆ ಚಾಮರಾಜನಗರ ಸ್ವಾಧಾರ ಗೃಹದಲ್ಲಿ ಈಗ ಆಶ್ರಯ ಇದೆ. ಅವರ ಪೋಷಕರ ಪತ್ತೆಗಾಗಿ ಈಗ ಕಾರ್ಯಾಚರಣೆ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮಕ್ಕಳ ಸಹಾಯವಾಣಿ ತಂಡದ ಶ್ರೀ ಮಹೇಶ್ ಅವರು ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬಸ್ ನಿಲ್ದಾಣಗಳಲ್ಲಿ ಮಕ್ಕಳು ಭಿಕ್ಷಾಟನೆ ಮಾಡುತ್ತಿರುವುದರ ಬಗ್ಗೆ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಬರುತ್ತಿವೆ. ಕಾರ್ಯಾಚರಣೆ ಪ್ರಾರಂಭಿಸಿದಾಗ ಮಕ್ಕಳು ಅಲ್ಲಲ್ಲಿ ಮರೆಯುತ್ತಿವೆ. ಪೊಲೀಸ್ ಇಲಾಖೆಯವರು ಬಸ್ ನಿಲ್ದಾಣದ ಒಳಗೆ ಹೋಗಿ ನೋಡಬೇಕು ಮತ್ತು ಬಸ್ ನಿಲ್ದಾಣದಲ್ಲಿನ ಸಿಬ್ಬಂದಿಯವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಮಕ್ಕಳ ಭಿಕ್ಷಾಟನೆಯನ್ನು ತಪ್ಪಿಸುವಂತೆ, ಭಿಕ್ಷಾಟನೆ ಮಾಡುವ ಮಕ್ಕಳ ರಕ್ಷಣೆ ಮಾಡುವಂತೆ ಕೋರಿದರು. ಈ ಸಂಬಂಧ ಕೆಎಸ್ಆರ್ಟಿಸಿ ಸಿಬ್ಬಂದಿಯವರು ಹಾಗೂ ಪೊಲೀಸ್ ಇಲಾಖೆಯವರು ಅಗತ್ಯ ಕ್ರಮ ವಹಿಸುವಂತೆ, ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿ ಮಾಡುವಂತೆ ಸಭಾಧ್ಯಕ್ಷರು ಸೂಚಿಸಿದರು. ಪೊಲೀಸ್ ಇಲಾಖೆ ಮೇಡಮ್ ಅದು ನೋಟ್ ಮಾಡ್ಕೊಳ್ಳಿ. ಅದೇ ಸರ್, ಈಗ ಗುಂಡ್ಲುಪೇಟೆ ಟೌನ್ ವ್ಯಾಪ್ತಿಯಲ್ಲಿ ಅದು ಆಗ್ತಾ ಇರೋದು ಅಂತ ಹೇಳಿದ್ರು ಸರ್. ನಮಸ್ತೆ ಸರ್. ಟೌನ್ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ, ಮಕ್ಕಳು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಈಗ ಸ್ವಯಂ ಸೇವಾ ಸಂಸ್ಥೆಗಳು 1098ಗೆ ಫೋನ್ ಮಾಡಿದಾಗ ಬಟ್ ಅಲ್ಲಿ ಅಧಿಕಾರಿಯವರು ಬರೋವರೆಗೆ ಆ ಮಕ್ಕಳು ಬೇರೆ ಕಡೆ ಹೊರಟೋಗ್ಬಿಟ್ಟಿರ್ತಾರೆ. ಇರೋ ಸ್ಥಳದಲ್ಲಿ ಇಲ್ಲ, ಫೋಟೋ ಎಲ್ಲ ಬರ್ತದೆ ಅಂತ ಕೂಡ ಹೇಳಿದ್ರು ಲಾಸ್ಟ್ ಟೈಮ್. ಹಾಗಾಗಿ ಪೊಲೀಸ್ ಇಲಾಖೆಯವರು ಸ್ವಲ್ಪ ವೆಹಿಕಲ್ ಒಳಗಡೆ ಹೋದ್ರೆ ಮತ್ತೆ ಅಲ್ಲಿ PC ಅವರು ಯಾರ್ಯಾರು ಇರ್ತಾರೆ, KSRTC ಸಿಬ್ಬಂದಿ ವರ್ಗದವರು, ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಲಾಸ್ಟ್ ಮೀಟಿಂಗ್ ಚರ್ಚೆ ಆಗುತ್ತೆ. ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯ ಶ್ರೀಮತಿ ಸರೋಜರ್ ಅವರು ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಬಾಲಕಿಯೊಬ್ಬಳು ಭಿಕ್ಷಾಟನೆ ಮಾಡುತ್ತಿದ್ದು ಆ ಮಾಹಿತಿಯನ್ನು ಮಕ್ಕಳ ಸಹಾಯವಾಣಿಗೆ ತಿಳಿಸಿ ಬಾಲಕಿ ರಕ್ಷಣೆ ಮಾಡಿದ ವಿಷಯವನ್ನು ಸಭೆಯಲ್ಲಿ ಹಂಚಿಕೊಂಡರು. ಮೇಡಮ್ ಬೇರೆ ಏನಾದ್ರು ಹೇಳ್ತಾ? ಬೇರೆ ಏನಿಲ್ಲ ಸರ್, ಆ ವಿಷಯ
ಸಂಬಂಧಪಟ್ಟಂಗೆ ಮತ್ತೆ ಹೇಳಿದ್ದೆ. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಈ ತರ ಏನಾದ್ರು ಹೇಳಿದಾಗ ಅಲ್ಲ ಮಗು ಏನಾಯ್ತು ಎಲ್ಲಿದೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಅವರು ಟಿ ನರಸೀಪುರದಲ್ಲಿ ಒಂದು ಜನಾಂಗದವರೇನೆ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ಇದೊಂದು ಎಫೆಕ್ಟಿವ್ ಅನ್ಕೋತೀವಿ. ಮಹಿಳೆಯರು ಅವ್ರ ಪೇರೆಂಟ್ಸು ಮತ್ತೆ ಮಗುನ ಜೊತೆಗೆ ಕರ್ಕೊಂಡು ಬಂದು 4 ಜನ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷಾಟನೆ ಮಾಡಿ ಪ್ರತಿದಿನ ಬೆಳಿಗ್ಗೆ ಬರೋದು ಸಂಜೆ ಹೋಗೋದು ಭಿಕ್ಷೆ ಮಾಡೋದು. ಇದೇ ಥರ ಬೇರೆ ಬೇರೆ ತಾಲೂಕು ಬಸ್ ಸ್ಟ್ಯಾಂಡ್ಗಳಲ್ಲೂ ಮಾಡ್ತಾ ಇದ್ರಂತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಅವ್ರನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ನರಸೀಪುರದವರು ಒಂದು 4 ಆಟೋ ಜನ ಬಂದಾಗ ಅಲ್ಲಿ ಡಿಸಿಪ್ಲಿನ್ ಅಲ್ಲಿ ಅವ್ರ ಮೇಲೆ ಮುಚ್ಚಾಟೆ ಬರ್ಸ್ಕೊಂಡು ಇನ್ಮೇಲೆ ಈ ತರ ಭಿಕ್ಷಾಟನೆ ಮಾಡಬಾರ್ದು ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದೇ ಒಂದು ಜನಾಂಗ ಇದೆಯಂತೆ ಸರ್, ಆ ಜನಾಂಗದವರು ಅದೇ ಕೆಲಸ ಅಂತೆ, ಬೇರೆ ಬೇರೆ ತಾಲೂಕಿಗೆ ಹೋಗಿ ಈ ತರ ಭಿಕ್ಷೆ ಬೇಡುವಂಥದ್ದು. ಅದ್ರ ಬಗ್ಗೆ ಅವರು ಇನ್ಮೇಲೆ ಈ ತರ ಮಾಡಬಾರ್ದು ಅಂತೇಳಿ ಮುಚ್ಚಾಟೆ ಬರ್ಸ್ಕೊಂಡು ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಗೊತ್ತಾಗುತ್ತೆ. ಹಾಜರಾಗಿದ್ರು. ಅವ್ರು ಕಸಬುಂದ ಹೇಳಿದ್ರೆ ಆ ಹಸ್ಬೆಂಡ್ ಎಲ್ಲ ಒಂದು ಮಿಕ್ಸಿ ರಿಪೇರು ಆತರ ಕೂದಲ್ ವ್ಯಾಪಾರ ಆತರ ಕೆಲಸ ಮಾಡೋರು. ಅವ್ರು ವಿಷಯ ಬೆಳೆದೋದು ಕಸಬಲ್ಲ. ಅವ್ರ ಗಂಡಸರು ಕೆಲಸಕ್ಕೆ ಹೋಗುವಾಗ ಇವರೆಲ್ಲ ಕುಡಿತ ಚಟುವಟಿಕೆಗಳಾಗಿರ್ತಾರೆ. ಅವ್ರು ಯಾರು ತುಂಬ ಶ್ರೀಮಂತರಾಗಿ ಬದುಕೋದಲ್ಲ, ಯಾರೋ ಸಿಕ್ಕದಷ್ಟಕ್ಕೆ ಜೀವನ ಮಾಡ್ತಾರೆ. ಅಂಗದಲ್ಲಿ ಆ ಪರಿಸ್ಥಿತಿಯಲ್ಲಿ ಮಕ್ಕಳಾಗಿರ್ತದೆ. ಅವ್ರು ಏನ್ ಮಾಡ್ತಾರೆ, ಪರ್ಸನಲ್ ಕೆಲಸಕ್ಕೆ ಹೆಣ್ಮಕ್ಳಿಗೆ ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳಿ ಅವರು ಈ ತರ ವಿಷಯ ಬೇಡಕ್ಕೆ ಬರ್ತಾ ಇರೋದು. ಅವ್ರ ತಾಲೂಕು ಬಿಟ್ಟು ಇನ್ನೊಂದು ತಾಲೂಕಾಗಿ ಬರ್ತಾ ಇರ್ತಾರೆ ಮಕ್ಳು ಎತ್ಕೊಂಡು. ಅದರಲ್ಲಿ ಒಂದು ಮಗು ಎತ್ಕೊಂಡು ಬರುವಾಗ ಆ ಮಗು ಹಿಂದ್ಗಡೆ ಒಂದು ದೊಡ್ಡದಾಗಿ ಒಂದು ಗಡ್ಡೆ ಇದೆ ಮಗುಗೆ, ಆ ಬೋಡಿಯಲ್ಲಿ 6 ತಿಂಗಳ ಮಗುಗೆ. ಅದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 2 ವರ್ಷ ಅಷ್ಟು ಸಮಯ ಬೇಕು ಅಂತ ಹೇಳಿ KR ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಅದಾಗಿದ ಮೇಲೆ ಈಗ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಇದೆ ಸಪೋರ್ಟ್ ಮಾಡಿ ಆ ಮಗುಗೆ ಆಪರೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಎಲ್ಲ ತಗೊಂಡಿದ್ದೀವಿ. ಮತ್ತೆ ಮೈಸೂರು ಜಿಲ್ಲೆ ಜೊತೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಯಾಕಂದ್ರೆ ಎಲ್ಲಾದ್ರೂ ಕಸಬು ವಿಷಯ ಬೇಡದ ಕಸಬು ಅಂತ ತಗೋಬಾರದು ಅಂತ ಹೇಳಿ ನಾವು ಅವೇರ್ನೆಸ್ ಮೂಡಿಸ್ಬೇಕು. ಅವ್ರಿಗೆ ಕಸಬು ಅಂತ ಹೇಳಿದ್ರೆ ನೀವು ವಿಷಯ ಬೇಡಿದ್ದು ಹೇಳಕ್ಕಾಗಲ್ಲ. ಆ ವಿಷಯ ಬೇಡಬಾರದು ಅಂತ ಹೇಳೋಕ್ಕೋಸ್ಕರನೇ ಈ ಕಾವಲು ಸಮಿತಿ ಎಲ್ಲ ಮಾಡ್ಕೊಂಡು ಇವ್ರುಗಳಿಗೆ ಏನಾದ್ರು ತರಬೇತಿಗೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರನೇ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಚುಟ್ಟು ನಮ್ಮ ಜಿಲ್ಲೆಯವರಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಯವರಿಗೆ ಮಾಹಿತಿ ಕೊಡ್ಬೇಕಾಗ್ತದೆ. ಈಗ ಈ ಮಕ್ಕಳ ಕಲ್ಯಾಣ ಸಮಿತಿ ನಾವೇನ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಮಗು ಎಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆ ಪಕ್ಕದ ಜಿಲ್ಲೆ ಯಾವುದು ಆ ಜಿಲ್ಲೆಗೆ ಮಾಹಿತಿ ಕೊಡತಾರನೆ. ನೀವುಗಳು ಕೂಡ PDO ಅವರು ನಮ್ಮ ಸುತ್ತಮುತ್ತ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಮಾಡಿದ್ರೆ ಈ ಕೆಲಸ ನಿಮ್ಮ ಕಡೆಯಿಂದ ಬಂದು ಮಾಡ್ತಾ ಇದ್ರೆ ಅವ್ರ ಆಧಾರ್ ಕಾರ್ಡು ಅವ್ರದ್ದು ID ಕಾರ್ಡು ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಅವ್ರು ಯಾವ ಊರು ಅಂತ. ತಕ್ಷಣ ಆ ಊರಿಗೆ ಇನ್ಫಾರ್ಮ್ ಮಾಡ್ಬೇಕು. ನಾವು ನಿಮ್ಮ ಕಡೆಯವರು ಇಲ್ಲಿ ಬಂದು ಮಾಡ್ತಾ ಇದ್ರೆ ಅದು ನಿಲ್ಲಿಸಿ ಪ್ರಯತ್ನ ಮಾಡಿ ಮಾಡ್ಬೇಕಾಗುತ್ತೆ. ಅದು ಕೂಡ ನಾವು ಮಾಡ್ಬೇಕು. ಇದು ನಮ್ಮ ಜಿಲ್ಲೆಯಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಎಲ್ಲ ನಾವು ಸುಮ್ಮನೆ ಇರೋದು. ನಮ್ಮ ಜಿಲ್ಲೆಯಲ್ಲ ನಾವು ಸುಮ್ಮನೆ ಇದ್ರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಗೆ ಮಾಡಿದ್ರೆ ಕೂಡ ಎಲ್ಲಿಂದ ಅವ್ರು ಹಿಡಿತೀವೋ ಆ ಜಿಲ್ಲೆಗೆ ಕೆಟ್ಟ ಹೆಸರು ಬರೋದು. ಹಾಗಾಗಿ ಎಲ್ಲರೂ ಕ್ರಮ ವಹಿಸಬೇಕು. ವಿಷಯದಿಂದ ಬೇಡದೊಂದು ಕಸುಬಲ್ಲ, ಅವ್ರಿಗೆ ತರಬೇತಿಗಳು ಕೊಟ್ಟು ಅವ್ರನ್ನ ಮಾಡಿಸ್ಬೇಕು. ಅದನ್ನ ವಿಷಯ ಬೇಡಬಾರ್ದು ಅಂತ ಹೇಳಿ ಅವ್ರನ್ನ ಮನವರಿಕೆ ಮಾಡ್ಬೇಕಾಗ್ತದೆ. ಅಂದ್ರೆ ಕಸಬು ಅಂತಲ್ಲ ಮೇಡಮ್, ಆ ಜನಾಂಗ ಒಂದು ಏನೋ ನರಸೀಪುರ ತಾಲೂಕಲ್ಲಿ 13ನೇ ವಾರ್ಡ್ ಅಲ್ಲಿ ಇದ್ದಾರೆ. ಅವರು ಇದೇ ತರ ಬೇರೆ ಬೇರೆ ತಾಲೂಕುಗಳಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಅವ್ರು ಸುಮಾರು ಜನ ಈ ತರ ಐಡೆಂಟಿಫೈ ಆಗಿ ಮತ್ತೆ ಡಿಸಿಪ್ಲಿನ್ ಅವ್ರಿಗೆ ಅವ್ರು ಕಂಪ್ಲೇಂಟ್ ಮಾಡಿ ಅವ್ರು ಹೋದಾಗ ಅವ್ರನ್ನ ಬಂದು ಬಿಡಿಸ್ಕೊಂಡು ಹೋಗ್ತಾರೆ, ಮುಚ್ಚಕ್ಕೆ ಬಳಸ್ಕೊಂಡು ಅವ್ರನ್ನ ಬಿಡ್ತಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ. ಹೆಚ್ಚಿನ ಮಾಹಿತಿ ಬರೋದು, ಹೆಚ್ಚಿನ ವಿಷಯ ಬಡೋದು ಬರೋದು ಮೈಸೂರು ಜಿಲ್ಲೆ ಕಡೆಗೆ ಬರೋದು. ಅದು ಟಿ ನರಸೀಪುರದಲ್ಲ, ಆ ಒಂದದಲ್ಲಿ ಬರ್ತಾ ಇದೆ. ಕಳೆದ 7 ವರ್ಷದಿಂದ ನಾನು ನೋಡಿದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಕೆಲವು ಟೈಮಲ್ಲಿ ಅಲ್ಲಿಂದ ಬಂದು ಕೊಳ್ಳೇಗಾಲ ಸೈಡ್ ಕೊಳ್ಳೇಗಾಲಲ್ಲಿ ಮಾಡ್ತಾರೆ, ಚಾಮರಾಜನಗರ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗುಡ್ಡಲ್ಪೇಟೆ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಧಾರ್ ಕಾರ್ಡ್ ಬಸ್ ಫ್ರೀ ಆಗಿರೋದ್ರಿಂದ ಎಲ್ಲಿ ಬೇಕಂದ್ರೆ ಯಾರು ಇಡೀ ಕರ್ನಾಟಕದಲ್ಲಿ ವಿಷಯ ಬೇಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ನಾವು ನಿಲ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಜಿಲ್ಲೆ ಎಲ್ಲ ಅಂತ ಹೇಳಿದ ತಕ್ಷಣ ನಾವು ಸಂಬಂಧಪಟ್ಟ ಜಿಲ್ಲೆಗೆ ಮಾಹಿತಿ ಕೊಡ್ಬೇಕು. ನಿಮ್ ಕಡೆಯಿಂದ ಈ ಏರಿಯಾದಿಂದ ಬರ್ತಾ ಇದ್ರೆ ತಡೆಹಿಡಿಯಿಂದ ಮಾಹಿತಿ ಕೊಡ್ಲೇಬೇಕಾಗ್ತದೆ. ಗ್ರಾಮ ಪಂಚಾಯತಿ ಮಟ್ಟದಿಂದ ಬರ್ತಾರೆ, ಅವ್ರ ID ಕಾರ್ಡ್ ಆಧಾರ್ ಕಾರ್ಡ್ ಅಡ್ರೆಸ್ ಸಿಕ್ಕಿದ್ರೆ PDO ಸಾತ್ರ ಕ್ರಮ ವಹಿಸಿ. ಮುನ್ಸಿಪಾಲಿಟಿ ಏರಿಯಾದಾಗಿದ್ರೆ ನಮ್ಮ ಮುನ್ಸಿಪಾಲಿಟಿ ಅವ್ರ ಮೇಡಮ್ ಅವರು ಇದ್ದಾರೆ, ನಮ್ಮ ಮೇಡಮ್ ಕಡೆಯಿಂದ ಅಲ್ಲಿರೋ ಮುನ್ಸಿಪಾಲಿಟಿಗೆ ನಗರಸಭೆಗೆ ಪುರಸಭೆಗೆ ಮಾಹಿತಿ ಕೊಡ್ಬೇಕಾಗಿದ್ದ ಪರಿಸ್ಥಿತಿನ ತಗೋಬೇಕು. ಈಗ ಪೊಲೀಸ್ನವರು ಈಗ ನಮ್ಮ ಲಿಮಿಟ್ಸ್ ಎಲ್ಲ ಅಂದ್ಬಿಟ್ಟು ಬೇರೆ ಲಿಮಿಟ್ಸ್ ಕೇಸು ವರ್ಗಾವಣೆ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ನಮ್ಮವರಲ್ಲ ಅಂತ ಹೇಳಿದ್ರೆ ನಾವು ಕೇಸ್ನ ವರ್ಗಾವಣೆ ಮಾಡಿ ಕೊಡ್ಬೇಕು, ಮಾಹಿತಿ ಕೊಡ್ಬೇಕು. ಮತ್ತೆ ಇದಕ್ಕೆ KSRTC ಅವರು ಸಪೋರ್ಟ್ ಮಾಡಬೇಕು ಮೇಡಮ್. ಅಲ್ಲಿ ಮಕ್ಕಳು ಭಿಕ್ಷೆ ಬೇಡ್ತಿರ್ತಾರೆ, ಮಹಿಳೆಯರು ಭಿಕ್ಷೆ ಬೇಡ್ತಿರ್ತಾರೆ, ಅವರು ಕಂಪ್ಲೇಂಟ್ ಮಾಡಲ್ಲ, ಪೊಲೀಸ್ ಗಮನಕ್ಕೂ ತರಲ್ಲ, ನಮಗೇನು ಅಂತ ಬಿಟ್ಟು ಹೋಗ್ತಾರೆ. ಆ ಥರ ಮಾಡ್ದೇನೆ ಅವ್ರ ಸಪೋರ್ಟ್ ನಮಗೆ ಬೇಕು. ಅದನ್ನ ನಾವು ಇಲ್ಲಿ ಮೀಟಿಂಗ್ ಎಲ್ಲ ನಾವು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ವಿ, ಅವ್ರು ಬರ್ತಾ ಇಲ್ಲ. ಅವ್ರು ಗಮನಿಸಿದ್ರು ಗಮನಿಸ್ತಾ ಇರೋಂಗಿರ್ತಾರೆ. ಎಷ್ಟೋ ಜನ ಒಂದಿನ ಒಬ್ರು ಬರ್ತಾರೆ, ಇಬ್ರು ಬರ್ತಾರೆ, ನಮ್ಗೆ ಯಾರು ಇಲ್ಲಿ ಕೇಳಲ್ಲ ಅಂತ ಇನ್ನೊಂದು 4 ಜನ ಬರ್ತಾರೆ. ಆ TC ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅಲ್ಲೇ ಕೂತಿರ್ತಾರೆ. ಅವ್ರು ಗಮನಿಸ್ತಾ ಇರೋದ್ರಿಂದ ನಾವು ಗಮನಿಸಿ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಒಂದೊಂದು ವಾರಗಟ್ಟಲೆ ಅವರು ಅಲ್ಲಿ ಬಂದು ಭಿಕ್ಷೆ ಬೇಡ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅಂದ್ರೆ TC ಇರ್ತಾರೆ ಸರ್, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಬಟ್ ಅವ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದೇ ಇಲ್ಲ. ಅದು KSRTC ಕಾಲೇ ಹೇಳ್ಕೊತಾರೆ ಮೇಡಮ್. ಒಂದೊಂದ್ಸಲ ಮಕ್ಕಳು ಎಷ್ಟು ಆಕ್ಟ್ ಮಾಡ್ತಾರೆ ಅಂದ್ರೆ ಕುಂಟಿತರ ಆಕ್ಟ್ ಮಾಡೋದು, ಆಮೇಲೆ ಅಲ್ಲೋಗ್ ಚೆನ್ನಾಗಿ ಅಲ್ಲ. ಈಗ ಆತರ ಏನಾದ್ರು ಕಂಡು ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ
ಜೊತೆನೆ ಪೊಲೀಸ್ ಸ್ಟೇಷನ್ 112 ಹಿಂಗೆ ಸರ್ಕುಲರ್ ಮಾಡ್ತಾ ಇರ್ತಾರೆ, ಗಾಡಿ ಸುತ್ತಾ ಇರ್ತಾರೆ, ಗಾಡಿ ಹಿಡ್ಕೊಂಡೆ ಸುತ್ತಾ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ 112ಗೆ. ಆದ್ರೆ ಮಾತ್ರ KSRTC ಕಡೆಯಿಂದ ಸಪೋರ್ಟ್ ಏನು ಸಿಗೋದಿಲ್ಲ. ಯಾಕೆ KSRTC ಅವರು ಇದುವರೆಗೆ ಬಂದ್ಬಿಟ್ಟು ಮಗು ಸಿಕ್ಕಿದೆ, ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ವೆರಿ ರೇರು. ಒಂದೇ ಕೇಸು ನಾನೇ 7 ವರ್ಷದಿಂದ ಪತ್ತೆ ಮಾಡಿರೋದು. ಇಲ್ಲ ಅಂದ್ರೆ ಎಲ್ಲ ಕಡೆ ಬೋರ್ಡ್ಗಳಾಗ್ತದೆ. ಯಾರು ಭಿಕ್ಷೆ ಬೇಡಿದ್ರೆ ಅದ್ರ ಮಾಹಿತಿನ ಈ ಸಮಯ ಕಾಲ್ ಮಾಡಿ ಯಾರು ಭಿಕ್ಷೆ ಕೊಡಬಾರ್ದು ಆತರ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡಂತ ತಿಂಗಳು ಕಾರ್ಯಾಚರಣೆ ನಡೀತಿದೆ. ಅಲ್ಲಿ ನಮ್ಮ SDB ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೆಟಲ್ ಮಾಡ್ತೀವಿ. ಲಾಸ್ಟ್ ಈ ಮಂತ್ ಅಲ್ಲಿ 5ನೇ ತಾರೀಕು ಮಾಡಿದ್ವಿ, ಅವಾಗೇನು ಸಿಗ್ಲಿಲ್ಲ. ಬಟ್ ಚೈಲ್ಡ್ ಲೇಬರ್ ಒಂದು ಅಪ್ಲೈ ಮಾಡ್ಸಿದ್ರು, ಆದ್ರೆ ಭಿಕ್ಷಾಟನೆ ಸಿಗ್ಲಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಹುಡುಕಿದ್ದಾರೆ ಎಲ್ಲ. ಸರಿ, ಬಿಸಿಬೇಡ ಮಗುನಿಗೆ ಒಂದು ರೆಸ್ಕ್ಯೂ ಮಾಡಿದ ಮೇಲೆ ಅದು ಮಗು ಶಾಲೆಗೆ ಕೂಡ ಹೋಗ್ತಾ ಇದೆ, ಶಾಲೆಗೆ ಹೋಗ್ತಾ ಇದೆ. ಯಾಕಂದ್ರೆ ಮಕ್ಕಳು ಶಾಲೆಗೆ ಸೇರಿಸಿರ್ತಾರೆ, ಅಂಗನವಾಡಿಗೆ ಇರ್ತದೆ. ಈ ಬಿಸಿಬೇಡಕ್ಕೋಸ್ಕರ ನೀವು ಏನ್ ಮಾಡ್ತಾ ಇದ್ರೆ ಮಕ್ಕಳ ತಗೊಂಬಂದಿರೋ ಸಿಂಬಲಿ ಮೇಲೆ ಕೊಟ್ಬಿಡ್ತಾರೆ, ದುಡ್ಡು ಅಂತ ಬರ್ತದೆ. ಹಾಗೆ ಜಾಸ್ತಿ ನಾವು ಬಿಸಿಬೇಡ ತಂದ್ರೆ ಜಾಸ್ತಿ ದುಡ್ಡು ಕೊಡದೇ ಬಾರ್ದು. ಊಟ ಏನಾದ್ರು ಬೇಕಾದ್ರೆ ಕೊಡಿಸ್ಬಿಟ್ಟು 112 ಇಲ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಸ್ವಲ್ಪ ಎದುರಿಸಬೇಕಾಗ್ತದೆ. ಅಂದ್ರೆ ಮೂಲತಃ ಇವರು ತೆರಕನಾಂಬಿ ಗ್ರಾಮದವರು. ತೆರಕನಾಂಬಿ ಗ್ರಾಮದಲ್ಲಿ ಇವರು ವಾಸ ಇದ್ದದ್ದು. ಇವ್ರದ್ದು ಆಧಾರ್ ಕಾರ್ಡು ಎಲ್ಲ ತೆರಕನಾಂಬಿ ಗ್ರಾಮದಲ್ಲೇ ಇದೆ. ಬಟ್ ಇವರ ಸಂಬಂಧಿಕರು ಬಂದು ಆ ಹುಡುಗಿಗೆ ತಂದೆ ಇದ್ದಾರೆ, ತಾಯಿ ತೀರೋಗಿದೆ. ತಂದೆಯ ಮಗನ ನಿರ್ಲಕ್ಷ್ಯ ಮಾಡಿ ಹೊರಟೋಗಿರೋದ್ರಿಂದ ಅವರ ದೊಡ್ಡಮ್ಮ, ಆ ಹುಡುಗಿಯ ದೊಡ್ಡಮ್ಮ ಅವ್ರನ್ನ ನೋಡ್ಕೊಳ್ತಾ ಇದ್ದು. ಈಗ ಅವರು ನರಸೀಪುರ ತಾಲೂಕು ಅಲ್ಲಿ ಎಳವರಗೊಂಡಿ ಅಂತ ಒಂದು LPS ಶಾಲೆ, ಆ ಮಲ್ಲಿಗೆ ಶಾಲೆಗೆ ದಾಖಲಾಗಿದೆ ಮಗು. ಬಟ್ ಇಲ್ಲಿ ತೆರಕನಾಂಬಿ ಶಾಲೆಯಲ್ಲಿ HPS ಶಾಲೆಯಲ್ಲಿ ಮಗುವನ್ನ ಶಿಕ್ಷಣ ಇಲಾಖೆ ಬಂದಿದ್ದಾರೆ ಯಾರನ್ನು ಸರ್. ಆ ಮಗು ಅಲ್ಲಿ ತೆರಕನಾಂಬಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇದೆ ಅಂತ ದಾಖಲಾಗಿದೆ. ನಾವು SATS ಡೀಟೇಲ್ಸ್ ತಗೊಳ್ಳುವಾಗ ಅದು ಗೊತ್ತಾಯ್ತು. ಬಟ್ ಈಗ ಆ ಮಗುವನ್ನು ಅಲ್ಲಿ ದಾಖಲು ಮಾಡ್ಕೊಂಡಿಲ್ಲ, ಯಾಕಂದ್ರೆ ಇವರು ಅಲ್ಲಿ ಹೋಗ್ತಾರೆ, ಸ್ವಲ್ಪ ವಲಸೆ ಜನಾಂಗ. ಹಾಗಾಗಿ ಆ ಮಗು CWC ಇಂದ ಹೋದ ತಕ್ಷಣ ಅಲ್ಲೇ ಹೋಗಿದೆ. ಕಳೆದ 21ನೇ ತಾರೀಕಿಂದ ಶಾಲೆಗೆ ಹೋಗ್ತಾ ಇದೆ, ಬಟ್ ಅವ್ರು ಶಾಲೆಗೆ ದಾಖಲು ಮಾಡ್ಕೊಂಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಹೇಳ್ತೀರಾ? ಬಟ್ ಅಲ್ಲಿನ ಟೀಚರ್ಸ್ ಏನ್ ಹೇಳ್ತಾರೆ ಅಂದ್ರೆ ಈ ಮಗು ನಾವು ಶಾಲೆಗೆ ಅಡ್ಮಿಟ್ ಮಾಡ್ತೀವಿ ಸರ್. ತೆರಕನಾಂಬಿನಲ್ಲಿ ನಾಯಕರ ಬಳಿ ಶಾಲೆ ಬಂದಿದೆ, ಇದೊಂದು ಟೌನ್ ಬಂದಿದೆ. ಇದು ಯಾವ ಶಾಲೆ ಅದು? GHPS ತೆರಕನಾಂಬಿ ಅಂತ ಬರುತ್ತೆ. ನಾನು ಅಲ್ಲಿ ಟೀಚರ್ ಒಬ್ಬರನ್ನ ಫೋನ್ ಮಾಡಿದೆ, ಅವರು CRP ಆಗಿದ್ದಾರೆ. ಅದೇ CRP ಆಗಿದ್ದಾರಂತೆ ಸರ್ ಅವರು. ಭಾಗಕ್ಕೆ CRP ಶಿವಕುಮಾರ್. ಹಾ ಸರ್, ಅವರು ಶಾಲೆ ಅಂತ ಹೇಳಿದ್ರು. ಶಿವಕುಮಾರ್ ಅಂತ CRP ಮಂಜುಳಾ ಅಂತ. ಹಾ ಸರ್, ಅದೇ ಶಾಲೆ ಸರ್. ಶಿವಕುಮಾರ್ ಸರ್ ಅಂತ ಇದಾರಲ್ಲ, ಅವ್ರ ಜೊತೆನೆ ನಾನು ಫೋನಲ್ಲಿ ಮಾತಾಡಿದ್ದೆ. ಬಟ್ ಆ ಮಗು ಶಾಲೆಗೆ ಅಡ್ಮಿಟ್ ಆಗಿದೆ, ಮತ್ತೆ ಶಾಲೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದೆ. ಬಟ್ ಟೀಚರ್ಗೆ ಒಂದು ಭಯ ಇದೆ, ಇದು ಏನಾದ್ರು ಡ್ರಾಪ್ ಔಟ್ ಆಗುತ್ತಾ, ಮತ್ತೆ ಫಾಲೋ ಅಪ್ ನಮಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಸರ್ ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್. ಆ ಮಗುಗೆ ತಾಯಿ ಇಲ್ಲ, ತಂದೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಂದ್ರೆ ಟೋಟಲಿ ತಂದೆ ತಾಯಿ ಇಬ್ರು ಇದ್ದಾನೆ ಮಗುಗೆ. ಅದು ಹರ್ಷಿತಾ ಅಂತ ಸರ್, ಮಗು ಸರ್ ಹರ್ಷ. ವಿಚಾರ ಮಾಡಿ ಡೀಟೇಲ್ಸ್ ಅವ್ರಿಗೆ. ಬೇರಪಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾಲಾ ಆವರಣ ಮತ್ತು ಅಂಗನವಾಡಿ ಆವರಣಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕೆಲವೊಂದು ಯುವಕರುಗಳು ಮದ್ಯಪಾನ, ಧೂಮಪಾನ ಮತ್ತು ಇಸ್ಪೀಟ್ ಆಡುವುದು ಇರುತ್ತಿದ್ದು, ಪ್ರಸ್ತುತ ಅದು ನಮ್ಮ ಪಂಚಾಯಿತಿಯಲ್ಲಿ ಇಲ್ಲವಾಗಿದೆ. ಆದರೂ ಸಹ ಬೀಟ್ ಪೊಲೀಸ್ನವರು ಗಸ್ತು ಮಾಡುವುದರಿಂದ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಎಂದು ತಿಳಿಸಿದರು. ಈ ಸಂಬಂಧ ಪೊಲೀಸ್ ಇಲಾಖೆಯವರು ಕ್ರಮ ವಹಿಸುವಂತೆ, ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿ ಮಾಡುವಂತೆ ಸಭಾಧ್ಯಕ್ಷರು ಸೂಚಿಸಿದರು. ಸರ್ ಇದರ ಸಂಬಂಧ SDB ಸಂಬಂಧ ಬಂದಿದೆ. ಇಲ್ಲಿಗಳಿರೋದು ನನಗೆ ಮಾಹಿತಿ ಇಲ್ಲ, ತಪ್ಪು ಹೇಳ್ಬೋದು ಸರ್. ಇಲ್ಲ ಸರ್, ಅಂದ್ರೆ ಆ ರೀತಿ ಪೊಲೀಸರು ಹೋಗ್ಬೋದಾ, ರಕ್ಷಣೆ ಮಾಡ್ಬೋದಾ? ಅದ್ರ ಬಗ್ಗೆ ಯಾವುದೇ ಅಹಿತಕರ ಘಟನೆ ಅಥವಾ ಕಾನೂನು ಬಾಹಿರ ಘಟನೆ ನಡೀತಿದೆ ಅಂತ ಕಂಡುಬಂದ್ರೆ ತಕ್ಷಣ 112 ಫೋನ್ ಮಾಡಿ. ಅಲ್ಲಿ ನಿಮ್ಮ ಹೆಸರಿನ ನಂಬರ್ ಯಾರು ಬೇರೆ ಪಡಿಸೋದಿಲ್ಲ. 112 ಫೋನ್ ಮಾಡಿ. ಮಕ್ಕಳ ಸಂಬಂಧಿತ ಇದಾದ್ರೆ 1098ಕ್ಕೂ ಮಾಡಿ. 2 ಸಿಗ್ಲಿಲ್ಲ ಅಂತಂದ್ರೆ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ನಂಬರ್ ಇದೆ 994808046100 ಎಸ್ಟಿಮೇಟೆಡ್ ನಂಬರ್ ಇದೆ, ಅಲ್ಲಿ ಕರೆ ಮಾಡಿ. ಸರ್ ಈಗ ಏನ್ ಹೇಳಿದ್ರಿ ಅದನ್ನ ಸಂಬಂಧಪಟ್ಟ ಸ್ಟೇಷನ್ಗೆ ಗಮನ ಹರಿಸಿ ಕೊಟ್ಟಿದ್ದೀವಿ ಸರ್. ಅದನ್ನ ನಾವು ಅನುಕೂಲ ವರದಿ ಕೊಟ್ಟಿದ್ದೇವೆ, ತಹಶೀಲ್ದಾರ್ ಆಗಿದ್ರಲ್ಲಿ ಮೇಲ್ ಕೂಡ ಮಾಡಿದ್ದೀವಿ. ಪ್ರೊಸೀಡಿಂಗ್ಸ್ ಎಲ್ಲ ಎಲ್ಲಾ ಇಲಾಖೆಗೂ ಕೋಮಲ ಮೇಡಮ್ ಕಳಿಸಿದ್ರಲ್ಲ ಎಲ್ಲಾರು? ಬಂದಿಲ್ಲ. ಇಮೇಲ್ ಕಳಿಸುವಾಗ ಎಲ್ಲರಿಗೂ ಅವ್ರ ಇಮೇಲ್ ಐಡಿ ತಗೊಂಡು ಮಾಡ್ಬೇಕಲ್ಲ. ಕಳ್ಸಿಲ್ವಾ ಕೋಮಲ ಮೇಡಮ್ ಅವರೇ? ಅವ್ರಿಗೆ ಕಳ್ಸಿಲ್ಲ ಅಂತ ಹೇಳುವಾಗ ನಾವು ಆಫೀಸ್ ಕೇಳಬೇಕು ಅಂತೆಲ್ಲ ಕರೆಕ್ಟ್ ಮಾಹಿತಿ ತಗೊಂಡು ಬರ್ಬೇಕು. ಅವ್ರು ತಲುಪಿಲ್ಲ ನೋಡ್ಕೋಬೇಕು. ಇಮೇಲ್ ಕಳ್ಸ್ಬಿಟ್ಟು ಸುಮ್ಮನೆ ಕೂತ್ಕೋಬಾರ್ದು. ಇಲ್ಲ ಇಮೇಲ್ ಐಡಿ ಒಂದು ಸಣ್ಣ ವ್ಯತ್ಯಾಸ ಬಂದ್ರೆ ಕೂಡ ಇಮೇಲ್ ಹೋಗುದಿಲ್ಲ. ನಾವು ಇಲ್ಲಿ ಕಳ್ಸಿದ್ರಿಂದ ಕೂತಿದ್ರೆ ಅವ್ರ ಮಾಹಿತಿ ಹೋಗಿಲ್ಲ ಅಂದ್ರೆ ಹೇಗೆ ಚರ್ಚೆ ಮಾಡಕ್ಕಾಗ್ತದೆ? ಸರ್ ಈ ಮೀಟಿಂಗ್ ಏನೇನು ಪ್ರೊಸೀಡಿಂಗ್ಸ್ ನಾನೇ ಕಳಿಸ್ತೀನಿ, ನೋಟ್ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂತೆ ನಮ್ಮ ಜ್ಞಾಪನ ಮಾಡಿ.
ಇಲ್ಲ, ಒಂದು ಇಮೇಲ್ ಐಡಿ ಒಂದು ಅಕ್ಷರ ಮಿಸ್ಟೇಕ್ ಆಯ್ತು ಕೂಡ ಇಮೇಲ್ ಹೋಗುವುದಿಲ್ಲ, ಅದನ್ನೇ ಕರೆಕ್ಟ್ ಅಂದ್ರೆ ರೆಗ್ಯುಲರ್ ಆಗಿ ಒಂದು ಇಮೇಲ್ ಬರ್ತಾ ಇರ್ತದಲ್ಲ, ಟಿಪಿ ಇಮೇಲ್ ಬರ್ತಾ ಇದೆಯಲ್ಲ, ಅದಕ್ಕೆ ನೀವು ರಿಪ್ಲೈ ಮಾಡಿದ್ರೆ ಸಾಕು. ಮಾಡಿದ್ರೆ ಶ್ರೀಯುತ ಉಲ್ಲಾಸ್ ಅವರು ರಾಘಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ರಾಘಪುರ ಗ್ರಾಮದಲ್ಲಿ ಗ್ರಾಮ ಠಾಣವಲ್ಲದ ಭೂಮಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದು ಗ್ರಾಮ ಠಾಣೆಗೆ ಸೇರಿಸುವ ಸಂಬಂಧ ಸಲಹೆ ನೀಡುವಂತೆ ಕೋರಿದರು. ಕಚೇರಿಗೆ ಸ್ಪಷ್ಟ ಮಾಹಿತಿಯನ್ನು ಸಲ್ಲಿಸುವಂತೆ ಸಭಾಧ್ಯಕ್ಷರು ಸೂಚಿಸಿದರು. ಮುಂದುವರೆದು ಶ್ರೀಯುತ ಉಲ್ಲಾಸ್ ಅವರು ರಾಘಪುರ ಗ್ರಾಮದ ಅಂಗನವಾಡಿ ಕುಂದುಕೊರತೆ ಬಗ್ಗೆ ಮಾಹಿತಿ ನೀಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇದರ ಸಂಬಂಧ ಕ್ರಮ ವಹಿಸುವಂತೆ, ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿ ಮಾಡುವಂತೆ ಸಭಾಧ್ಯಕ್ಷರು ಸೂಚಿಸಿದರು. ರಾಘಪುರ ನಾನು ಹೋಗಿದ್ದೆ ಅಲ್ಲಿ. ಈಗ ಸಮುದಾಯ ಭವನ ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ. ಈಗ ಅದ್ರ ಶೌಚಾಲಯನೂ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ಅಂತ ಇದು ಮಾಡಿದಾರಂತೆ. ಹೋಗಿದ್ದೆ ನಾನು ಅಲ್ಲಿ. ಕಟ್ಟಡ ತುಂಬಾ ಇದೆ, ಅದನ್ನ ನಾವು ಮಾಹಿತಿ ಪ್ರಸ್ತಾವನೆ ಕಳಿಸಿದೀವಿ ಸರ್. ಸಮುದಾಯ ಭವನದಲ್ಲಿ ಕೂರಿಸಿದ್ರೆ ಅವ್ರಿಗೆ ಶೌಚಾಲಯ ಇದೆ ಮೇಡಮ್, ಮಕ್ಕಳಿಗೆ ಅದನ್ನೇ ಈಗ ನಾವು ಏನಂದ್ರೆ ಈಗ ಇದರಿಂದ ಜಡ್ಪಿಯಿಂದ ಸಮುದಾಯ ಭವನ ಕೊಟ್ರೆ ಇತರ ಕಟ್ಟಡಗಳಲ್ಲಿನೂ ಸಹ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಗೆ ಶೌಚಾಲಯ ಇದನ್ನ ಸಮುದಾಯ ಭವನ ಒದಗಿಸ್ಕೊಡ್ತೀವಿ. ಶೌಚಾಲಯ ಇದು ಭೂಮಿದು ಏನಾದ್ರು ಮಾಹಿತಿ ಕೊಟ್ಟಿದ್ರೆ ಸರ್ ತಹಶೀಲ್ದಾರ್ ಅವ್ರ ಜೊತೆ? ಏನಿಲ್ಲ, ಅದು ಹಂಗಂಗೆ ಹೋಗುತ್ತೆ. ಅದೇ ನಿಮ್ಮನ್ನ ಮಾಹಿತಿ ಕೂಡ ಕೇಳಿದ್ರು ತಹಶೀಲ್ದಾರ್ ಡಿಮಾಂಡ್ ಇಟ್ಕೊಂಡು ಸೇರ್ಸ್ಕೊತೈತಿ ಬರ್ಕೊತೈತಿ ಅಷ್ಟೇ, ಅವ್ರಿಗೇನು ಪರಿಹಾರ ಆಗಿಲ್ಲ. ರಾಘಪುರ ಪಂಚಾಯತಿ ಅವರು ಬಂದಿದ್ದಾರೆ. ಇಲ್ಲ, ನಾನು ಪಿಡಿಒ ಜೊತೆ ಮಾತಾಡಿದ್ರಾ? ಬಂದಿದ್ದೆ. ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣದ ಸಂಬಂಧ ಚರ್ಚೆ. ಈ ಸಭೆಯಲ್ಲಿ ಚಾಮರಾಜನಗರ ಸಮತಾ ಸೊಸೈಟಿ ಅಧ್ಯಕ್ಷರಾದ ಶ್ರೀಮತಿ ದೀಪಾ ಬುದ್ದಿಯರ್ ಅವರು ಮಾತನಾಡುತ್ತಾ, ತಾಲೂಕು ಆಡಳಿತದ ವತಿಯಿಂದ ನಮ್ಮ ಸಮುದಾಯದವರಿಗಾಗಿ ನಿವೇಶನ ಹಂಚಿಕೆಗಾಗಿ ಜಾಗ ಕಾಯ್ದಿರಿಸಲಾಗಿದೆ. ಇದು ಹೆಮ್ಮೆಯ ವಿಷಯ. ನಿವೇಶನವನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಹೆಸರಿಗೆ ಖಾತೆ ಮಾಡಿಸಿಕೊಡುವಂತೆ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ಕೋರಿಕೊಂಡರು. ಕಾವಂದರರು ಇದರ ಸಂಬಂಧ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಲಿಂಗತ್ವ ಅಲ್ಪಸಂಖ್ಯಾತರು ಬಂದಿದ್ದೀರಾ? ಶ್ರೀಯುತ ಚರಣ್ಗೌಡ ಸರ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ನಡೆಸಿದ್ದಾರೆ. ಬಸ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಪ್ರಯಾಣ ಮಾಡುವಾಗ ಕೆಲವೊಂದು ಬಸ್ ಕಂಡಕ್ಟರ್ ಅವರಿಂದ ತೊಂದರೆಯಾಗುತ್ತದೆ. ಈ ಸಂಬಂಧ ಕೆಎಸ್ಆರ್ಟಿಸಿ ಸಿಬ್ಬಂದಿಯವರೊಂದಿಗೆ ಸಭೆ ನಡೆಸಲು ಅವಕಾಶ ಕಲ್ಪಿಸಿಕೊಡುವಂತೆ ಕೋರಿಕೊಂಡರು. ಕೆಎಸ್ಆರ್ಟಿಸಿ ಅವರು ಈ ಸಂಬಂಧ ಕ್ರಮ ವಹಿಸಿ ತೆಗೆದುಕೊಂಡ ಕ್ರಮದ ವರದಿಯನ್ನು ಮುಂದಿನ ಸಭೆಯಲ್ಲಿ ಸಲ್ಲಿಸುವಂತೆ ಸೂಚಿಸಲಾಯಿತು. ಅವರು ಬಂದಿಲ್ಲ. ಪೊಲೀಸ್ ಇಲಾಖೆ ಸಿಬ್ಬಂದಿಯವರೊಂದಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಭೆ ನಡೆಸಲು ಅನುಕೂಲ ಮಾಡಿಕೊಡುವಂತೆ ಕೋರಿಕೊಂಡರು. ಆರಕ್ಷಕ ವೃತ್ತ ನಿರೀಕ್ಷಕರು ಗುಂಡ್ಲುಪೇಟೆ ಮತ್ತು ಬೇಗೂರು ವೃತ್ತ ಇವರು ಕ್ರಮ ವಹಿಸುವಂತೆ ಸೂಚಿಸಲಾಯಿತು. ಸರ್, ಪೊಲೀಸ್ ಇಲಾಖೆಯವರು ಸರ್, ಅದು ಲಿಂಗತ್ವ ಅಲ್ಪಸಂಖ್ಯಾತರದ್ದು ಒಂದು ಸಭೆ ಮಾಡಬೇಕಂತ ಹೇಳಿ ಈಗ ಸರ್ಕಾರದ ಆದೇಶ ಆಗಿದೆ ಸರ್. ನಿನ್ನೆ ನ್ಯಾಯಾಲಯಕ್ಕೂ ಕೂಡ ಸಭೆ ಮಾಡಿದ್ದಾರೆ. ಆಯ್ತು, ಮಾಡ್ತೀವಿ. ಅದು ಯಾವಾಗ ಮಾಡ್ತಾರೆ ಅಂತ ಸ್ವಲ್ಪ ಡೇಟ್ ಹೇಳಿದ್ರೆ ನಾವು ಇದರಲ್ಲಿ ಬೇಗೂರು ಹೋಬಳಿ ಲಿಂಗ ಈ ಅಲ್ಪಸಂಖ್ಯಾತರು ಇಲ್ಲ, ಯಾರು ಡೌನ್ ಅಲ್ಲಿ ಇದ್ದಾರೆ. ಅದೇ ಲಿಂಗತ್ವ ಅಲ್ಪಸಂಖ್ಯಾತರು ಇಲ್ಲ, ಗೊತ್ತಾಯ್ತು. ಟ್ರಾನ್ಸ್ಜೆಂಡರ್ಸ್ ಇಲ್ಲ, ಯಾರು ಯಾವುದೇ ರೀತಿ ನಮ್ಮಲ್ಲಿ ನೋಂದಾಯಿತರು ಅಥವಾ ಸ್ಥಿತಿ ಇಲ್ಲ, ಯಾರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಸೇರಿರೋ ಮೆಂಬರ್ಸ್ ಯಾರು ಇಲ್ಲ. ಹಾಗಾಗಿ ನಾವು ಮಾಡೋಕ್ಕೆ ಅವಕಾಶ ಇಲ್ಲ. ಈ ಗುಂಡ್ಲುಪೇಟೆ ಟೌನ್ ಅಲ್ಲಿ ಇದ್ದಾರೆ, ನಮ್ಮ ಜುಡಿಕ್ಷನ್ ಅಲ್ಲಿ ಯಾವುದೇ ರೀತಿ ಟ್ರಾನ್ಸ್ಜೆಂಡರ್ಸ್ ಇಲ್ಲ. ಅಂದ್ರೆ ಸರ್, ಅವರು ಸಮತಾ ಸೊಸೈಟಿ ಅಂತ ಮಾಡಿದ್ದಾರೆ. ಅಲ್ಲಿ ಗುಂಡ್ಲುಪೇಟೆಯಲ್ಲಿ 280 ಜನ ಇದ್ದಾರೆ. ಟೌನ್ ಅಲ್ಲಿ ಇದ್ದಾರೆ. ಟೌನ್ ಇನ್ಸ್ಪೆಕ್ಟರ್ ಮಾಡಬೇಕು. ಮೈತ್ರಿ ಯೋಜನೆ ಸೌಲಭ್ಯ ಪಡೆಯಲು ಟಿಜಿ ಕಾರ್ಡ್ ಕಡ್ಡಾಯವಾಗಿ ಕಳಿಸಿದ್ದಾರೆ. ಆದರೆ ಕೆಲವರು ಟಿಜಿ ಕಾರ್ಡ್ ಮಾಡಿಸಿಕೊಂಡಿರುವುದಿಲ್ಲ. ಇದರಿಂದ ಅವರು ಲಿಂಗತ್ವ ಅಲ್ಪಸಂಖ್ಯಾತರಾಗಿದ್ದರೂ ಸಹ ಮೈತ್ರಿ ಯೋಜನೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂಬಂಧ ಚರ್ಚೆ ಮಾಡಲಾಯಿತು. ಮಾನ್ಯ ತಹಶೀಲ್ದಾರ್ ಅವರು ಸಮತಾ ಸೊಸೈಟಿಯಿಂದ ಅವರನ್ನು ಲಿಂಗತ್ವ ಅಲ್ಪಸಂಖ್ಯಾತರೆಂದು ಗುರುತಿಸಿ ದೃಢೀಕರಣ ನೀಡಿದರೆ ಅದನ್ನು ಮೇಲಾಧಿಕಾರಿಗಳ ಅವಗಾಹನೆಗೆ ಸಲ್ಲಿಸಿ ಅವರಿಂದ ಅನುಮತಿ ಪಡೆದು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಈಗ ಲಿಂಗತ್ವ ಅಲ್ಪಸಂಖ್ಯಾತರು ಯಾರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿಲ್ಲ. ಅದರಿಂದ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ರಚಿಸಲಾಗಿರುವ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ಮಾಹಿತಿ ಸಭೆ ನಡೆಸುವುದು, ವರದಿ ನೋಡುವುದು ಕಾರ್ಮಿಕ ಇಲಾಖೆ. ಸರ್, ಟಾಸ್ಕ್ ಫೋರ್ಸ್ ಕಮಿಟಿ ಸಭೆ ಮಾಡಿದ್ರೆ ಸರ್ ಅಕ್ಟೋಬರ್ 1 ಅಂದ್ರೆ ತಾಲೂಕು ಹಂತದಲ್ಲಿ ಮಾಡ್ಬೇಕಂತ ಹೇಳಿದ್ರು ಲಾಸ್ಟ್ ಮೀಟಿಂಗ್. ಅದು ಯಾವತ್ತು ಮಾಡ್ತೀರಾ ಸ್ವಲ್ಪ ಡೇಟ್ ಹೇಳ್ತೀರಾ? ಅಕ್ರಮ
ಮದ್ಯ ಮಾರಾಟದ ತಡೆ ಬಗ್ಗೆ ಕ್ರಮ ವಹಿಸುವುದು. ಅಬಕಾರಿ ಇಲಾಖೆಯವರು ಬಂದಿದ್ದೀರಾ? ಈಗ ಮಧ್ಯಾಹ್ನ ಫೋನ್ ಮಾಡಿ ಸಮೇತರಾಗಿ ನೆರೆಯ ರಾಜ್ಯಗಳಿಗೆ ವಲಸೆ ಹೋಗುತ್ತಿರುವುದು ತಿಳಿದು ಬಂದಿದ್ದು, ಈ ಸಂಬಂಧ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಗತ್ಯ ಇತರೆ ಇಲಾಖೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರವನ್ನು ಪಡೆದುಕೊಂಡು ಅಗತ್ಯ ಕ್ರಮ ವಹಿಸುವಂತೆ ಸೂಚಿಸಲಾಯಿತು. ಇದು ಭೀಮನಕೋಡು, ಕೂತ್ನೂರು, ಅನ್ನೂರು ಕೇರಿ ಗ್ರಾಮದಿಂದ ಜನರು ಹೆಚ್ಚು ಎರಡು ರಾಜ್ಯಗಳಿಗೆ ಮತ್ತೆ ವಲಸೆ ಹೋಗ್ತಕ್ಕಂಥದ್ದು ಇದೆ. ಏನಾದ್ರು ಕ್ರಮ ವಹಿಸಿದಾರ? ಭೀಮನಕೋಡು, ಕೂತ್ನೂರು ಮತ್ತೆ ಅನ್ನೂರು ಗ್ರಾಮ ಪಂಚಾಯಿತಿಯವರು ಹೇಳಿ, ಅವರು ದಯವಿಟ್ಟು ಹೇಳ್ತೇನೆ. ಅವ್ರು ಎಲ್ಲಿ ಬೇಕಂದ್ರೆ ದುಡಿ ಇದೆ. ಅವ್ರ ಜೊತೆಗಿರೋ ಮಕ್ಕಳು 14 ವರ್ಷ ಒಳಗಡೆ ಇರೋ ಮಕ್ಕಳು ಯಾರಾದ್ರು ನಮ್ದು ಕಡ್ಡಾಯ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಏನಾದ್ರು ಎಜುಕೇಶನ್ ಸಿಗ್ಬೇಕು ಅಂತ ಇದೆ. ಅದಲ್ಲಿ ಅವ್ರ ಏನಾದ್ರು ಮಕ್ಕಳ ಕರ್ಕೊಂಡು ಹೋಗ್ತಾರ, 14 ವಯಸ್ಸು ಒಳಗಡೆ ಇರೋ ಮಕ್ಕಳ ಕರ್ಕೊಂಡು ಹೋಗ್ತಾರ ಅಂತ ಚೆಕ್ ಮಾಡ್ಬೇಕಾಗ್ತದೆ. ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಇವ್ರು ಕರ್ಕೊಂಡು ಹೋಗುವಾಗ ಸಂಬಂಧಪಟ್ಟ ಸ್ಕೂಲ್ಗಳಲ್ಲಿ ಇರೋ ಟೈಮಲ್ಲಿ ಏನೋ ಆಬ್ಸೆಂಟ್ ಆಗಿರ್ತಾರೆ ಮಕ್ಕಳು, ಅದ್ರ ಸ್ಕೂಲ್ ಏನ್ ಮಾಡ್ತಾರೆ, ಆಬ್ಸೆಂಟ್ ತೋರ್ಸೋದಕ್ಕೆ ಬದಲಾಗಿ ಅಟೆಂಡೆನ್ಸ್ ಕೊಡ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ಬರಬಾರ್ದು. ಅದೇ ಟೀಚರ್ಸ್ ಕೂಡ ಹೇಳ್ಬೇಕು. ಈಗ ಭೀಮನಕೋಡು, ಕೂತೂರು, ಬಂಡಾರ್ಪುರ ಆ ಕಡೆ ಜಾಸ್ತಿಯಾಗಿ ಈ ಕಾಫಿ ಹಣ್ಣು ಬೀಜ ಸಮೇತ ಮತ್ತೆ ಕಾಳು ಮೆಣಸದೆಲ್ಲ ಟೈಮಲ್ಲಿ ಹೋಗ್ತಾ ಇರೋದು. ಕೂಲಿ ಜಾಸ್ತಿ ಸಿಗ್ತಾ ಇದೆ, ಅವ್ರು ಹೋಗ್ಲಿ ಎಲ್ಲಿ ಬೇಕಂತ ದುಡಿದು ಅವ್ರ ಮಕ್ಕಳು ಕಡ್ಡಾಯ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಸ್ಟ್ರಿಕ್ಟಾಗಿ ಕ್ರಮ ವಹಿಸ್ಬೇಕು. ಅಷ್ಟೇ ಒಂದು ಪಟ್ಟಿ ಮಾಡ್ಕೊಳ್ಳಿ ಅಷ್ಟೇ. KSRTC ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಗಾಡಿ KSRTC ಹೋಗುವಾಗ ಅಗ್ತಾಳದಲ್ಲಿ ಒಂದು ಸಮಸ್ಯೆ ಆಗಿದೆ ಸರ್, ಮಕ್ಕಳಿಗೆ ಏನೋ ಶಾಲೆಗೆ ಬರಕ್ ಆಗ್ತಾ ಇಲ್ಲ, ಟ್ರೈಬಲ್ ಮಕ್ಕಳು ಇದ್ದಾರೆ ಅಂತ ಹೇಳ್ತಿದ್ರು. ಅದು ನಿಮ್ ಕಡೆಯಿಂದ ಏನಾದ್ರು ಆ ಕಡೆ ಬಸ್ ಫೆಸಿಲಿಟಿ ಕೊಡುವಾಗ ಆ ಟೈಮಿಂಗ್ ಚೇಂಜ್ ಮಾಡಕ್ ಆಗುತ್ತಾ ಅಂತ ನೋಡಿ. ಇಲ್ಲ ಅಂತ ಹೇಳಿದ್ರೆ ತಾವುಗಳು ಮತ್ತೆ ಸರ್ಕಾರ ಕಡೆಗೆ ಗಮನ ಕರ್ಸ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಂಗಾಗಿದೆ ನೋಡ, ಬಂದಿಪುರ ಆ ಕಡೆ ಎಲ್ಲ ಇರೋ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಗಳ ಮಕ್ಕಳು ಬೇರೆ ಬೇರೆ ಶಾಲೆಗೆ ಕರ್ಕೊಂಡೋಗಿ ಬಿಡೋದಕ್ಕೋಸ್ಕರನೇ ಗಾಡಿ ಬಿಟ್ಟಿದ್ದಾರೆ, ಫಾರೆಸ್ಟ್ ಗಾಡಿ ಬರ್ತಾ ಇರ್ತದೆ. ಆ ಮಕ್ಕಳನ್ನೇ ಈ ಮಕ್ಕಳ ಜೊತೆ ಸೇರ್ಸಕ್ ಆಗುತ್ತಾ ಅಂತ ಕೂಡ ನೋಡಿ ಚರ್ಚೆ ಮಾಡ್ಕೊಳ್ಳಿ ಹೆಂಗಾಗ್ತದೆ ಅಂತ. ಯಾಕಂದ್ರೆ ಒಂದು ಬಸ್ ಬಿಡೋದಕ್ಕೆ ಅಷ್ಟು ಸಮಸ್ಯೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಸ್ಕೊಂಡು ಆ ಮಕ್ಕಳು ಕರ್ಕೊಬರೋ ಟೈಮಲ್ಲಿ ನಮ್ಮ ಮಕ್ಕಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಇದು ಬಂದು ಬಿಡೋದಕ್ಕಾಗುತ್ತಾ, ಹೋಗೋ ದಾರಿಯಲ್ಲಿ ತಾನೇ ಬರೋದು, ಅದಕ್ಕಾಗುತ್ತಾ ಅಂತ ಒಂದು ನೋಡ್ಕೊಳ್ಳಿ. ಅದು ಸರ್ಕಾರ ಮಟ್ಟಕ್ಕೆ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ. ಮತ್ತೆ ಇನ್ನೇನಂದ್ರೆ KSRTC ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ತುಂಬಾ ಭಿಕ್ಷೆ ಬರ್ತಾ ಇದ್ರೆ ಮಕ್ಕಳು ಇಟ್ಕೊಂಡು ಅಂತೇಳಿ ಈಗ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಇದು NGOದವರು, ಸ್ವಯಂ ಸೇವಾ ಸಂಸ್ಥೆಯವರು ಮಾತ್ರ ಇದು ವರ್ಷದ 982 ಇವ್ರು ಬಿಟ್ಟ ಬೇರೆ ಯಾರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ KSRTC ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಿ ಯಾರಾದ್ರೂ ಭಿಕ್ಷೆ ಬಿಡ್ತಾ ಇರೋದು ಕಂಡು ಬಂದ್ರೆ ನಾವು ಕೂಡ ಅದು ಕ್ರಮ ವಹಿಸೋದಕ್ಕೆ ಪ್ರತಿಯೊಂದು ಅಲ್ಲಿ ಕೆಲಸ ಮಾಡ್ತಾ ಹೇಳ್ಬೇಕು. ಈಗ ಬಸ್ಸಲ್ಲಿ ಎತ್ಸ್ಕೋಬಾರ್ದು ಅಂತ ಹೇಳಿ ಬಸ್ ಕಂಡಕ್ಟರ್ ಹೇಳ್ಬೇಕು, ಡ್ರೈವರ್ ಹೇಳ್ಬೇಕು, ಜೊತೆಗೆ ನಿಮ್ಮ TCI ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಗಮನ ಹರಿಸ್ಬಿಟ್ಟು ಇದಕ್ಕೆ ವಿಷಯ ಬಿಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಅಲ್ಲಿಂದ ಅವರ ಬೇರೆ ಕಡೆ ಹೋಗೋದಾದ್ರೆ ಈಗ ಬರಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗ್ತದೆ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಬೇಕು, 112 ಇನ್ಫಾರ್ಮ್ ಮಾಡ್ಬೇಕಾಗ್ತದೆ. KSRTC ನಮ್ದು 2011ರಲ್ಲಿ ವಿಶೇಷ ಅಂದ್ರೆ ವಿಶೇಷ ಸ್ಟಾಪ್ ಕೊಟ್ಟಿದ್ದಾರೆ ಸರ್ ಪರ್ಮಿಷನ್, ಅವ್ರು ನಿಲ್ಲಿಸ್ತಾ ಇಲ್ಲ ಅವರೇ ಬಸ್ ಗೋರಿಗೆ ರಾಘವಾಪುರ 2011ರಲ್ಲಿ ಅದು ಬೋರ್ಡ್ ಎಲ್ಲ ಹಾಕಿದ್ದಾರೆ, ಬಸ್ ನಿಲ್ಲಿಸ್ತಾ ಇಲ್ಲ. 2011ರಲ್ಲಿ ಪರ್ಮಿಷನ್ ಆಗಿದೆ. ಸರಿ ಸರ್, ಇವಾಗ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ನಾನು ಮಾಡಿದ್ದೀನಿ. ಇಲ್ಲಾಂದ್ರೆ ಅವ್ರು ಹೋಗುವಾಗ ಕರ್ಕೊಂಡು ಹೋಗ್ತಾರೆ, ಆ ಕೆಲಸ ಮುಗಿಸ್ಕೊಂಡು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಸಂಬಂಧಿತ ಪ್ರಕರಣಗಳು ಗಿರಿಜನ ಕಾಲೋನಿಗಳಲ್ಲಿ ವರದಿಯಾಗುತ್ತಿದ್ದು, ಈ ಸಂಬಂಧ ಅಲ್ಲಿನ ಜನರಿಗೆ ಕಾನೂನಿನ ಅರಿವಿನ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಸಮಾಜ ಕಲ್ಯಾಣ ಇಲಾಖೆಯವರು, ಇತರೆ ಇಲಾಖೆಯವರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರವನ್ನು ಪಡೆದುಕೊಂಡು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ವರದಿ ಮಾಡುವಂತೆ ಸೂಚಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದೀರಾ? ಅಂದ್ರೆ ಸರ್, ಅದು ಟ್ರೈಬಲ್ ಅಲ್ಲಿ ಚೈಲ್ಡ್ ಮ್ಯಾರೇಜ್ ಮತ್ತು ಪೋಕ್ಸೋ ಕೇಸ್ಗಳು ಬರ್ತಾ ಇರೋದು ಜಾಸ್ತಿ, ಹಾಗಾಗಿ ಒಂದು ಅವೇರ್ನೆಸ್ ಮಾಡಿ ಅಂತ ಲಾಸ್ಟ್ ಟೈಮ್ ತಹಶೀಲ್ದಾರ್ ಅವರು ಹೇಳಿದ್ರು. ಇದರಲ್ಲಿ ಒಂದು ಇದೆ ಅಂದ್ರೆ ಡ್ರೈವರ್ ನಮ್ಮಲ್ಲಿ 34 ಆಡಿಗಳಿದೆ, ಆ ಆಡಿಗಳನ್ನು ಒಂದು ಅವೇರ್ನೆಸ್ ಹಾಕಬೇಕು ಅಂತ ಎಷ್ಟು ಟೈಮ್ ಅಂತ ಮಾಡ್ತಾ ಮಾಡಿದ್ರು. ಅದೆಲ್ಲೋ ಟ್ರೈಬಲ್ ಏರಿಯಾದಲ್ಲಿ ಹೇಳಿದ್ರೆ ಸ್ವಲ್ಪ ತಿಳುವಳಿಕೆ ಇರೋರು ಎಜುಕೇಟೆಡ್ ಪೀಪಲ್ ಮಾತ್ರ 4-5 ಜನ ಕರ್ಸ್ಬಿಟ್ಟು ಮೀಟಿಂಗ್ ಮಾಡಿ ಬಂದ್ಬಿಡ್ತಾರೆ.
ಹಿಂದ್ಗಡೆ ಇರೋದು ತುಂಬಾ ಬ್ಯಾಕ್ವರ್ಡ್ ಆಗಿರೋರಿಗೆ ಇನ್ನೂ ತಲುಪಿಲ್ಲ ಮಾಹಿತಿನೇ ಅಂತಾಗಿದ್ದೀರಿ ಇರೋರು ಇದ್ದಾರೆ. ಈಗ ನನ್ನ ಕಂಡ ಮಟ್ಟಕ್ಕೆ ಒಬ್ಬ ಟ್ರೈಬಲ್ ಲೀಡರ್ ಫ್ಲೈಟ್ ಓಡಾಕೊಂಡು ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ಅವನ ಸಂಬಂಧಪಟ್ಟ ಟ್ರೈಬಲ್ ಸಂಬಂಧಪಟ್ಟ ಮಕ್ಕಳು ಈಗಲೂ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ದಾರೆ, ಪೋಕ್ಸೋದಲ್ಲಿ ಫಿಟ್ ಆಗಿ ಬರ್ತಾ ಇದ್ದಾರೆ, ಇಲಿಟ್ರೇಟ್ ಆಗಿರ್ತಾರೆ, ರೋಬೋಟ್ ಆಗಿರ್ತಾರೆ, ಯಾರು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಸಂಬಂಧಪಟ್ಟ ಆಫೀಸರ್ಗಳು ಮಾಡುವಾಗ ಕೂಡ ಯಾವ್ದಾದ್ರು ಹಳ್ಳಿಗಳಲ್ಲಿ ತುಂಬಾ ಇಂಡಿಯನ್ ಆಗಿರ್ತಾರೋ ಆ ಹಳ್ಳಿಗಳಲ್ಲಿರೋ ಲೀಡರ್ ಆಗಿರಿ ಹಳ್ಳಿಯವ್ರನ್ನ ಕೂರಿಸಿ ಮಾತಾಡಿಸ್ಕೊಂಡು ಮಾಡ್ಬೇಕಾಗ್ತದೆ. ಸುಮಾರು ಲೀಡರ್ಗಳು ನಮ್ಮ CWC ಬಂದಿರುವಾಗ ನಾವು ಹೇಳಿದೀವಿ ನಿಮ್ಮ ಮಕ್ಕಳು ಈ ತರ ಆಗ್ತಾ ಇದೆ, ಸ್ವಲ್ಪ ಅವೇರ್ನೆಸ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಮಗಳ ಮತ್ತು ಮಕ್ಕಳ ಶಿಶುಅಭಿವೃದ್ಧಿ ಇಲಾಖೆಯಿಂದ ಪ್ರೋಗ್ರಾಮ್ ಮಾಡುವಾಗ ಒಬ್ಬ ಲೀಡರ್ ಹೇಳ್ತಾನೆ ಕಾರ್ ಕಳಿಸಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಮೀಟಿಂಗ್ ಅಟೆಂಡ್ ಮಾಡಿದಾಗ. ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ತರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು 4-5 ಜನ ಟ್ರೈಬಲ್ ಲೀಡರ್ನ ಕರೆಸಿ ಮೀಟಿಂಗ್ ಮಾಡಿ ನಾವು ಫೋಟೋ ಹೊಡಿಸಿ ಕಳಿಸಿ ಪ್ರಯೋಜನ ಇಲ್ಲ. ನಾವು ಏನಾದ್ರೂ ಸಮಾಜದ ಸುಧಾರಣೆ ಮಾಡಬೇಕು ಅಂತ ಉದ್ದೇಶ ಇದ್ರೆ ಅದು ಲಾಸ್ಟ್ ಮಟ್ಟದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಇರೋ ಜನನ ಸೇರಿಸಿ ಮಾಡ್ಸೋಣ. ಅಲ್ಲಿ ಮಾಡ್ಸೋದಕ್ಕೆ ನಿಮ್ಮ ಅಧಿಕಾರಿಗಳು ಕೇಳಿ, ನಿರ್ದೇಶಕರು ಕೇಳಿ. ನಿರಂತರ ಸಭೆಗಳಲ್ಲಿ ವ್ಯವಸ್ಥಾಪಕರು KSRTC ಗುಂಡ್ಲುಪೇಟೆ ಇವರು ಬೇರೋಜಾಗುತ್ತಿದ್ದು ಈ ಸಂಬಂಧ ಮಾಹಿತಿ ನೀಡುವಂತೆ ಸೂಚಿಸಲಾಯಿತು. KSRTC ಅವರಲ್ಲಿ ಮನವಿ, ನಾವು ಕಳೆದ 1 ವರ್ಷದಿಂದ ಈ ಸಭೆ ನಡೀತಾ ಇದೆ ಸರ್. ನಿಮ್ಮವರು 2 ಮೀಟಿಂಗ್ ಮಾತ್ರ ಬಂದಿದ್ದಾರೆ. ನಿಮ್ಮದೇ ಹಲವಾರು ವಿಚಾರಗಳು ಇರ್ತದೆ. ಹಾಗಾಗಿ ದಯವಿಟ್ಟು ಮುಂದಿನ ಸಭೆಗಳಲ್ಲಿ ನೀವು ಬರಬೇಕು. ಯಾಕಂದ್ರೆ ಇದು ಚೈಲ್ಡ್ ರೈಟ್ ಕಮಿಷನ್ ಅವರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಅವ್ರ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ. ಪ್ರೊಸೀಡಿಂಗ್ಸ್ ನೋಡಿ ಅವರು ಪ್ರತಿಯೊಂದನ್ನು ರಿವ್ಯೂ ಮಾಡುವಾಗ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಆಸ್ಪದ ಕೊಡ್ಬಿಡಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಕಳೆದ ಸಭೆಯ ಎಲ್ಲರಿಗೂ ಧನ್ಯವಾದ. ಚರ್ಚೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಅನುಪಾಲನೆಗಳನ್ನ ಅದ್ರ ಜೊತೆಗೆ ಇವಾಗ ಕೇಳಿ ಮುಗಿಸಿದ್ದಾರೆ. ನೆಕ್ಸ್ಟ್ PCME ಮತ್ತೆ ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತೆ ಏನು ಪ್ರಕರಣಗಳು ಆಗಿದ್ದಾವೆ ಅಂತ ಅನ್ನೋದನ್ನ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮನ್ನೆ ಆಗ್ತದೆ. ಎಲ್ಲರಿಗೂ ಇಲ್ಲಿ ನಡೆಯುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಬಾಲ್ಯ ಪ್ರಕರಣಗಳು 24-25ನೇ ಸಾಲಿನಲ್ಲಿ ಸ್ವೀಕರಿಸಿದ ಪ್ರಕರಣಗಳು 19, ಬಾಲ್ಯ ನಡೆದದ್ದು 15, ಬಾಲ್ಯಗಳ ಸಂಖ್ಯೆ 15, ನಡೆದ ಬಾಲ್ಯಗಳ ಸಂಖ್ಯೆ 5, ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿದ್ದು 9, 18 ವರ್ಷ ತುಂಬಿದ್ದು 1, ಇಂಜೆಕ್ಷನ್ ಆರ್ಡರು 4, ಬೇಗೂರು ಪೊಲೀಸ್ ಠಾಣೆಯಲ್ಲಿ FIR ಆದದ್ದು 1, ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ FIR ಆದದ್ದು 2, ಪೊಲೀಸ್ ಠಾಣೆಯಲ್ಲಿ FIR ಬಂದಿರುವುದಿಲ್ಲ ಅಂತ 2. ಅಕ್ಟೋಬರ್ ಅಂತ್ಯದವರೆಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ 19 ಬಾಲ್ಯ ವಿವಾಹ ಪ್ರಕರಣ ಸಂಬಂಧ ಮಾಹಿತಿ ಬಂದಿದೆ. ಅದರಲ್ಲಿ 15 ಬಾಲ್ಯ ವಿವಾಹಗಳನ್ನ ತಡೆಯಲಾಗಿದೆ, 4 ಬಾಲ್ಯ ವಿವಾಹಗಳು ನಡೆದಿದ್ದು ಅದರ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿದೆ ಮತ್ತು ನ್ಯಾಯಾಲಯದಿಂದ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಂಜೆಕ್ಷನ್ ಆರ್ಡರ್ ಕೂಡ ಪಡೆಯಲಾಗಿದೆ. ಈಗ ಮೇಡಮ್ ಅವರು ಗುಂಡ್ಲುಪೇಟೆಗೆ ಸಂಬಂಧಪಟ್ಟಂಗೆ ಮಾತ್ರ ಹೇಳಿದ್ರು, ಆದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಒಟ್ಟು 85 ಪೋಕ್ಸೋ ನೇರವಾಗಿ ಚೈಲ್ಡ್ ಮ್ಯಾರೇಜ್ ಕೇಸ್ 2 ಆಗಿರೋದು. ಆದ್ರೆ ಪೋಕ್ಸೋ ಜೊತೆ ಪೋಕ್ಸೋ ಜೊತೆ ಒಟ್ಟು 65 ಕೇಸಲ್ಲಿ 31 ಕೇಸು ಪೋಕ್ಸೋ ಆಗಿದೆ. ಪೋಕ್ಸೋ ಅಂತಂದ್ರೆ ಚೈಲ್ಡ್ ಮ್ಯಾರೇಜ್ ಜೊತೆ 31 ಕೇಸ್ ಆಗಿದೆ. ನಾ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಇಷ್ಟು ಪ್ರಕರಣಗಳನ್ನ ಕಂಪ್ಲೇಂಟ್ ಕೊಟ್ಟಿರೋದು ಬರೀ CDPO ಜೊತೆಗೆ ಡಾಕ್ಟರ್ 2 ಕೇಸ್ ಡಾಕ್ಟರ್ ಕೊಟ್ಟಿದ್ದಾರೆ, ಬಿಟ್ರೆ CDPO DCP ಇಷ್ಟೇ ಕೊಟ್ಟಿರೋದು. ಈ ತರ ಇಲಾಖೆ ಒಬ್ಬರು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಅವ್ರ ಮಾಹಿತಿ ಗೊತ್ತಿದ್ರು ಸುಮ್ಮನೆ ಇದ್ದಾರೆ. ಇದು ಸಮಸ್ಯೆ ಆಗಿದೆ. ಲಾಸ್ಟ್ ಟೈಮ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಬೇಕು. ಈ PCMA ಹೇಳಿದ್ರೆ ಆಕ್ಯುಪೇಷನ್ ಆಫ್ ಚೈಲ್ಡ್ ಮ್ಯಾರೇಜ್ ನಿಲ್ಸೋದಕ್ಕೋಸ್ಕರನೇ ಕೆಲಸ ಮಾಡಬೇಕು. ಆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅವ್ರ ಗಮನಕ್ಕೆ ಬಂದ್ರೆ ಆ ಡಿಪಾರ್ಟ್ಮೆಂಟ್ ಆ ತಿಂಗಳು ಪೂರ್ತಿ ಮಾಡ್ಬೇಕು ಅಂತ ಹೇಳಿ ತಿಂಗಳು ಇಷ್ಟನೇ ಒಂದು ವರ್ಷದ ಒಂದು ಮಾಡಿಕೊಟ್ಟಿದ್ದಾರೆ. ಅದು ನಿಮಗೆಲ್ಲ ಸುತ್ತಲೂ ಬಂದಿದೆ ನನಗೆ ಗೊತ್ತಿಲ್ಲ. ಆದ್ರೆ ಮೊನ್ನೆ ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡುವಾಗ ಇಮಿಡಿಯೇಟ್ ಆಗಿ ಅದು ಮಾಡಬೇಕು, ಅದು ಮತ್ತೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಅದು ನಿಮ್ಮ ಗಮನಕ್ಕೆ ಇಟ್ಕೊಳ್ಳಿ. 3-4 ಡಿಪಾರ್ಟ್ಮೆಂಟ್ ಮಾತ್ರ ಸೀಮಿತ ಅಲ್ಲ. ಬಾಲ್ಯ ವಿವಾಹ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಂತ ಹೇಳಿ ಕೂತಿರಕ್ಕಾಗಲ್ಲ. ಮತ್ತೆ ಮಾನ್ಯ ನಮ್ಮ ಸಚಿವೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಅವರು ಈಗ ಮುಂದಾಗಿದೆ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಬಂದಿದೆ. ಶೂನ್ಯ ಬಾಲ್ಯ ವಿವಾಹ ಅಂತ ಗ್ರಾಮ ಪಂಚಾಯತಿಗೆ 50,000 ಘೋಷಣೆ ಮಾಡಿದ್ದಾರೆ ಪ್ರೋತ್ಸಾಹಧನ ಅಂತ ಹೇಳಿ. 50,000ಕ್ಕೋಸ್ಕರ ಅಲ್ಲ, ಅದು ನಿಲ್ಸಿದ್ರೆ ನಮಗೆ ಒಂದು ಪ್ರೋತ್ಸಾಹಧನ ಜೊತೆನೆ ನಮ್ಮ ಶೂನ್ಯದಲ್ಲಿ ಬಾಲ್ಯ ವಿವಾಹ ಶೂನ್ಯ ಅಂತ ಹೇಳಿದ್ರೆ ಸಾಮಾಜಿಕ ಕೊಡುಗೆ ಇಲ್ಲ ಅಂತ ಅರ್ಥ.
ನಾವು ಸಮಾಜದಲ್ಲಿ ಮುಂದೆ ಇರ್ತೀವಿ ಅಂತ ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲಾ ಗ್ರಾಮ ಪಂಚಾಯತಿಗಳು ಸಹಕರಿಸಿ ಎಲ್ಲಾದ್ರೂ ಮತ್ತೆ ಚಾಮರಾಜನಗರ ಜಿಲ್ಲೆ ಕಂಪೇರ್ ಮಾಡುವಾಗ ನಮ್ಮದು ಗುಂಡ್ಲುಪೇಟೆ ತಾಲೂಕು ಸ್ವಲ್ಪ ಫಾಸ್ಟ್ ಆಗಿದ್ವಿ, ಎಲ್ಲ ಡೆವಲಪ್ಮೆಂಟ್ಸ್ ಬೇಗನೆ ಆಗ್ತಿದೆ. ನಾವು ನಮ್ಮ ಅಧಿಕಾರಿಗಳು ಅಷ್ಟೇನು ಸೋಮಾರಿಗಳಲ್ಲ, ಎಲ್ಲ ಕೆಲಸದ ಒತ್ತಡದಲ್ಲಿ ಕೂಡ ಬೇರೆ 5 ತಾಲೂಕಲ್ಲಿ ನಮ್ಮ ತಾಲೂಕು ಫಸ್ಟ್ ನಿಂತಿದೆ. ಬೇರೆ ಬೇರೆ ಕಡೆ ಚೈಲ್ಡ್ ಮ್ಯಾರೇಜ್ ಆಗಲಿ, ಮೀಟಿಂಗ್ ಆಗಲಿ, ಇನ್ ಟೈಮ್ ಬರೋದು, ಮೀಟಿಂಗ್ ಮಾಡೋದು ಎಲ್ಲದೂ ಮುಂದೆ ಇರ್ತೀವಿ. ಜೊತೆಗೆ ನಮ್ಮ 33 ಗ್ರಾಮ ಪಂಚಾಯತಿ ಇದೆಲ್ಲ, ಆ ಗ್ರಾಮ ಪಂಚಾಯತಿ ಕೂಡ ಇನ್ನು ಮುಂದೆ ಯಾರು ಚೈಲ್ಡ್ ಮ್ಯಾರೇಜ್ ಆಗಿಲ್ಲ ಅಂತ ಹೇಳಿ ಶೂನ್ಯ ಗ್ರಾಮ ಪಂಚಾಯತಿ ಆಗಬೇಕು. ಒಂದು ಗ್ರಾಮ ಪಂಚಾಯತಿ ಯಾವ ಸಲ ಕೊಡ್ತೀನಿ ಅಂತ ಹೇಳೋದಕ್ಕೆ ಬದಲಾಗಿ ನಮ್ಮ ಇಷ್ಟು ಗ್ರಾಮ ಪಂಚಾಯತಿಗೂ ಸಿಗ್ಬೇಕು ಅಂತ ನಮ್ಮ ಅನಿಸಿಕೆ. ಎಲ್ಲರೂ ಕೆಲಸ ಮಾಡಿ. ಈಗ ನಾಳೆ ಬರುತ್ತೆ, ಜಿಲ್ಲಾಧಿಕಾರಿ ಹೇಳ್ತಿದ್ದಾರೆ ಪ್ರತಿಯೊಂದು ತಿಂಗಳು ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು, ಬಾಲ್ಯ ವಿವಾಹ ಸಂಬಂಧಪಟ್ಟ ಕೇಸ್ ಯಾರು FIR ಮಾಡಬೇಕು, ಮತ್ತೆ ಏನ್ ಮಾಡ್ಬೇಕು ಅಂತ ಎಲ್ಲ ಸೂಕ್ತವನ್ನ ಅವರು ಹೊರಡಿಸಿದ್ದಾರೆ. ನಿಮಗೆಲ್ಲ ಬಂದಿರ್ಬೋದು, ಅದು ಬಂದಿಲ್ಲ ಅಂತ ಗೊತ್ತಿಲ್ಲ, ಚರ್ಚೆ ಆಗಿದೆ. ಹಾಗಾಗಿ ತಾವುಗಳು ಕೆಲಸ ಮಾಡ್ಬೇಕು. ಈಗ ಸಾಹೇಬರು ಹೇಳಿದ್ರಲ್ಲ, SJP ಪೊಲೀಸ್ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇರೋದು, ಅವ್ರ ಪಕ್ಕ ಪಿಕ್ಚರ್ ಗೊತ್ತಿರ್ತದೆ. ಹೋಗ್ಸೋ ಅಂತ ಹೇಳಿ ಬಂದ್ಬಿಡ್ತದೆ. ಈಗ ಚೈಲ್ಡ್ ಮ್ಯಾರೇಜ್ ನಿಲ್ಸಿದ ಮೇಲೆ ಇನ್ನೊಂದು ಏನಾಗುತ್ತೆ, ಬಣ್ಣವೇ ಓಡೋಗಿದ ಮೇಲೆ ಏನ್ ಮಾಡ್ತಾರೆ, ಅವ್ರು ಸಂಸಾರ ಮಾಡ್ತಾ ಇದ್ರೆ ಅವ್ರ ಲೈಂಗಿಕ ಸಂಬಂಧ ಆಯ್ತು, ಅವಾಗ ತಾಲಿ ಕಟ್ಟಿರ್ತಾನೆ, ಚೈಲ್ಡ್ ಮ್ಯಾರೇಜ್ ಒಂದು ಆಯ್ತು, ಓಡೋಗಿರೋದಕ್ಕೆ ಒಂದು ಮಿಸ್ಸಿಂಗ್ ಕೇಸ್ ಆಯ್ತು, ಜೊತೆನೆ ಅವನ ಕಿಡ್ನಾಪಿಂಗ್ ಬರುತ್ತೆ, ಅದ್ ಜೊತೆನೆ ಅತ್ಯಾಚಾರ ಕೇಸ್ ಬರುತ್ತೆ. ತುಂಬಾ ಸೆಕ್ಷನ್ಸ್ ಒಳಗೆ ಆಗುತ್ತೆ. ಮತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗ ಒಂದು ವಾರ ಹಿಂದೆ ಮತ್ತೆ ಒಂದು ಪೇಪರ್ ಪುರದಲ್ಲಿ ಬಂದಿದೆ. ಏನಂತ ಹೇಳಿದ್ರೆ, ಕೇಸ್ ಆಗಿ ಪೋಕ್ಸೋ ಆಗಿ ಒಳಗೆ ಹೋಗಿದ್ರೆ ಕೂಡ ಅಲ್ಲಿ ಆಯ್ತು, ರಾಜಿ ಆಗಿ ಇದ್ರೆ ಕೂಡ ಕೇಸಿಂದ ವಾಪಸ್ ತಗೊಳಕ್ಕಾಗಲ್ಲ, ಶಿಕ್ಷೆ ಕಡಿಮೆ ಆಗುದಿಲ್ಲ ಅಂತ ಬಂದಿದೆ. ಅದು ಕೂಡ ನಾವು ಮನವರಿಕೆ ಮಾಡಬೇಕು. ಈಗ ಕೆಲವು ಟೈಮ್ ಏನಾಗ್ತದೆ, ಆ ಕೇಸ್ ಆಯ್ತು, ಪೋಕ್ಸ್ ಆಯ್ತು, ಅವರಿಬ್ರು ಒಪ್ಕೊಬಿಟ್ರು, ರಾಜ್ಯ ಆಯ್ತು, ಆ ಹೊರಗಡೆ ಬಂದ ಮೇಲೆ ಮದುವೆ ಮಾಡ್ಕೋಬಹುದು. ಆದ್ರೆ ಏನಂದ್ರೆ ಶಿಕ್ಷೆಯಂತೂ ತಪ್ಪಿಸ್ಕೊಳಕ್ಕಾಗಲ್ಲ ಶಿಕ್ಷೆಯಿಂದ. ಅದೆಲ್ಲ ಮಾಹಿತಿಗಳು ತಮಗಿರ್ಬೇಕು. ತಮಗಿದ್ರೆ ಮಾತ್ರ ತಾವುಗಳು ಮಾತಾಡ್ಸಕ್ಕಾಗೋದು. ಪಂಚಾಯತಿ ಮೀಟಿಂಗ್ ಅಲ್ಲಿ ಮತ್ತೆ ಗ್ರಾಮ ಸಭೆಗಳಲ್ಲಿ ಮಾತಾಡ್ಬೇಕು ಅಂತಂದ್ರೆ ನಿಮಗೆ ಕನಿಷ್ಠ ಮಾಹಿತಿಗಳು ಇರಬೇಕು. ಹೊಸದಾಗಿ ಏನೇನು ಕಾನೂನುಗಳು ಬರ್ತದೆ ಅಂತ. ಸಂಬಂಧಪಟ್ಟಂತೆ ನಮ್ಮ ಕಾರ್ಮಿಕ ಇಲಾಖೆಯವರು ವರದಿಯನ್ನು ಮಂಡಿಸಿದ್ದಾರೆ. ಎಲ್ಲರಿಗೂ ನಾವು ಊರಿಂದ ನಾನೇ ಹೇಳ್ತೀನಿ, ನಮ್ಮ ಜಿಲ್ಲೆಯಲ್ಲಿ 2 ಪ್ರಕರಣಗಳು ದಾಖಲಾಗಿವೆ. ಬಾಲ ಕಾರ್ಮಿಕ, ಕಿಶೋರ ಕಾರ್ಮಿಕ, ಬಾಲ ಕಾರ್ಮಿಕ ಪ್ರಕರಣಗಳು ದಾಖಲಾಗಿವೆ. 2 ಕೂಡ ಇವರೇ ಮಾಡಿಸಿರೋದು FIR. ಬೇರೆ ಕಡೆ ಬಿಲೋ ಕೋರ್ಟ್ ಇದ್ರೆ ಮತ್ತೆ FIR ಮಾಡ್ತೀವಿ, ಇಲ್ಲ ಅಂತಂದ್ರೆ ನೋಟಿಸ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. 2 ಪ್ರಕರಣಗಳನ್ನ ಇವರೇ ಮಾಡಿದ್ದಾರೆ. ಯಾವ ಸ್ಟೇಷನ್? ಒಂದು ತೆರಕನಾಂಬೆ, ಒಂದು ಗುಂಡ್ಲುಪೇಟೆ. 5ನೇ ತಾರೀಕು ಗುಂಡ್ಲುಪೇಟೆ, ತೆರಕನಾಂಬೆ ಲಾಸ್ಟ್ ಮಂತ್. 2 ನೆಕ್ಸ್ಟ್ ಮಕ್ಕಳ ಸಹಾಯವಾಣಿನಲ್ಲಿ ಏನು ಪ್ರಕರಣಗಳು ದಾಖಲಾಗಿದ್ದಾವೆ ಅದರ ಒಂದು ವರದಿಯನ್ನ ಮಕ್ಕಳ ಸಹಾಯವಾಣಿ ತಂಡಗಳು ಮಾಡಿಸಬೇಕು. ಆಕ್ಚುಲಿ ಮಕ್ಕಳ ಸಹಾಯವಾಣಿಗೆ ಸೆಪ್ಟೆಂಬರ್ 23 ಇಂದ ಈವರೆಗೂ ಕೂಡ ಟೋಟಲ್ ಗುಂಡ್ಲುಪೇಟೆ ತಾಲೂಕಲ್ಲಿ 57 ಕೇಸಸ್ ಕೂಡ ಬಂದಿದೆ. ಅದರಲ್ಲಿ ಚೈಲ್ಡ್ ಮ್ಯಾರೇಜ್ ನಮಗೆ 18 ಕೇಸಸ್ ಕೂಡ ಬಂದಿದೆ. ಮತ್ತೆ ಮಿಕ್ಕಿದ್ದು ಪೋಕ್ಸೋ 2 ಆಗಿದೆ, ಶಾಲೆ ಬಿಟ್ಟ ಮಗು 9 ಇದೆ, ಶಾಲಾ ಸಮಸ್ಯೆ 5 ಇದೆ, ಮತ್ತೆ ಬಾಲ ಭಿಕ್ಷಾಟನೆ 8 ಇದೆ. ಹಾಗೆ ವೈದ್ಯಕೀಯಗೆ ಒಂದು ಸಲಹೆ ಕೇಳ್ಕೊಂಡಿರೋ ಹಾಗೆ 1 ಇದೆ, ಮತ್ತೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅದು 8 ಕೇಸ್ ಇದೆ, ಮತ್ತೆ ಚೈಲ್ಡ್ ಲೇಬರ್ 3 ಇದೆ, ಹಾಗೆ ಫ್ಯಾಮಿಲಿ ಇಶ್ಯೂಸ್ ಬಂದ್ಬಿಟ್ಟು 2 ಇದೆ, ಮತ್ತೆ ಕೌನ್ಸಿಲಿಂಗ್ ಬಂದ್ಬಿಟ್ಟು 4 ಇದೆ. ಟೋಟಲ್ 57 ಕೇಸಸ್ ಬರ್ತಾ ಇದೆ ಪ್ರೆಸೆಂಟ್ ಆಗಿ ಇಲ್ಲಿವರೆಗೆ ಅಂದ್ರೆ ಅಕ್ಟೋಬರ್. ಇವಾಗ ನವೆಂಬರ್ ಅಲ್ಲಿ ಒಂದು ತಿಂಗಳ ಇಯರ್ ರಿಪೋರ್ಟ್ ಅಲ್ಲಿ ಮತ್ತೆ ಇವಾಗ ನವೆಂಬರ್ ಅಲ್ಲಿ ಇದೊಂದು 2 ಕೇಸಸ್ ಬಂದಿದೆ. ಶಿವಪುರ ಒಂದು 15 ಒಳಗಡೆ ಬಂದ್ರೆ ಏನಾಗುತ್ತೆ, ಹೌದು, ನಾವು ಸ್ಪಾಟ್ ವಿಸಿಟ್ ಮಾಡ್ತೀವಿ. ಮೊದಲನೇದಾಗಿ ಮಗುದು ಏನಿದೆ ಅದು ಶಾಲಾ ದಾಖಲಾತಿ ಯಾಕಂದ್ರೆ ಏಜ್ ಗ್ರೂಪ್ಗೆ ನಮಗೆ ಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ಏನು ಕನ್ಸಿಡರ್ ಮಾಡೋದಿಲ್ಲ. ಸೊ ನಾವು ಶಾಲಾ ದಾಖಲಾತಿ ಮತ್ತೆ ದಿನಾಂಕ ಏನಿರುತ್ತೆ ಅದನ್ನ ತಗೋತೀವಿ. ಅದಾದ ನಂತರ ಅಧಿಕಾರಿಗಳ ಮೂಲಕ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಅಂತ ಇರ್ತಾರೆ. ಸೊ ಅವರ ಒಂದು ಮೂಲಕ ನಾವು ಕೂಡ ಸ್ಪಾಟ್ ವಿಸಿಟ್ ಹೋಗಿ ಆ ಮಗು ಬಗ್ಗೆ ನಾವು ವಿಷಯಗಳನ್ನ ಏನೇನಿದೆ ಅದೆಲ್ಲ ತಿಳ್ಕೊಂಡು ಆ ನಂತರ ನಾವು ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸಿಕ್ಕಿದೆ ಅಂತ ಹೇಳಿ ಪೊಲೀಸ್ನವರು ಕೊಟ್ಟಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಮಗು ಬಂತು. ಅದು 4 ವಯಸ್ಸಿರೋ ಮಗು. ಅದು ಬೀಗಾರಿ ಎಂದ ಬಂದಿದೆ ಅಂತ ಹೇಳ್ತಿದೆ. ತಾಯಿ ಹೆಸರು ಹೇಳ್ತಿದೆ, ತಂದೆ ಹೆಸರು ಹೇಳ್ತಿದೆ, ಅಷ್ಟೇ ಹೇಳಕ್ ಸಾಧ್ಯ. ಮಗುಗೆ 4 ವಯಸ್ಸೇ ಮಾತ್ರ ಆಗಿರೋದು, ಬೇರೆ ಭಾಷೆ ಗೊತ್ತಿಲ್ಲ ಅದು. ಹಾಗಾಗಿ ನಮ್ಮ ಸುತ್ತಮುತ್ತ ಎಲ್ಲ ಯಾರಾದ್ರೂ ಇಟ್ಟಿಗೆ ಫ್ಯಾಕ್ಟ್ರಿಲೋ ಮತ್ತೆ ಕಡೆ ಏನಾದ್ರು ಕೆಲಸಕ್ಕೆ ಬೀಗಾರಿ ಕಡೆಯಿಂದ ಯಾರಾದ್ರೂ ಬಂದಿದಾರ, ನಾರ್ತ್ ಇಂಡಿಯಾ ಕಡೆಯವರು ಬಂದಿದಾರ ಅಂತ ಸ್ವಲ್ಪ ಒಂಚೂರು ಅಬ್ಸರ್ವ್ ಮಾಡ್ಬೇಕು. ಎಲ್ಲರೂ PDSಗಳು ಮತ್ತೆ ಆ ಏರಿಯಾದಲ್ಲಿ ಕೆಲಸ ಮಾಡೋರು.
ಯಾಕಂದ್ರೆ 4 ವಯಸ್ಸಿನ ಮಗು 1 ತಿಂಗಳಾಗಿದೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಸಂರಕ್ಷಣೆ ಇದೆ, ಗುಂಡಲ್ಪೇಟೆಯಲ್ಲಿ ಸಿಕ್ಕಿರೋದು. ಆಕ್ಚುಲಿ ಅದು ಏನಾಗಿದೆ ಅಂತ ಹೇಳಿದ್ರೆ, ಮಗುನ ತಗೊಂಡು ಪೊಲೀಸ್ ಸ್ಟೇಷನ್ ಬಿಟ್ಟಿರೋದು ಒಂದು ಮುಸ್ಲಿಂ ಲೇಡಿ. ಅವ್ರು ಹೇಳೋದು ಮಾತ್ರ ನಾವು ನಂಬ್ಕೋಬೇಕು. ಮತ್ತೆ ಅವ್ರು ಹೇಳ್ತಾ ಇದ್ರೆ ನಮ್ಗೆ ಸೂರ್ಯ ಬೇಕರಿ ಹತ್ರ ಸಿಕ್ತು ಮಗು, ಅದಾಗಿದ ಮೇಲೆ ಕರ್ಕೊಂಡ್ ಬಿಟ್ಟಿದೀವಿ ಅಂತ. ಆಕ್ಚುಲಿ ಮಗು ಸಿಕ್ಕಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನೇ ಕರ್ಕೊಂಡೋಗಿ ಸಾಕೊಳ್ತೀನಿ ಅಂತ ಹೇಳಿ ಕರ್ಕೊಂಡೋಗಿರೋದು ಮನೆ ಕರ್ಕೊಂಡೋಗಿದ ಮೇಲೆ ಯಾರೋ ಪಕ್ಕದ ಮನೆಯವರು ಹೇಳಿದ್ದಾರೆ, ನೀವು ಹತ್ರ ಎಲ್ಲ ಸಾಕಾಗಲ್ಲ, ಮಗು ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರೆ, ಆ ಬಾಯಕ್ಕೋಸ್ಕರ ಅವರು ಪೊಲೀಸ್ ಸ್ಟೇಷನ್ ಬಂದಿರೋದ್ರಿಂದ ಆ ಮಗು ಈಗ ಬೇರೆ ಕಡೆಯಿಂದ ಬಂದಿರೋ ಮಗು ಅಂತ ಹೇಳಿ ನಮ್ಗೆ ಸಿಕ್ಕಿರೋದು. ಈಗ ಮಗು ನಮ್ಮ ಸಂರಕ್ಷಣೆ ಅಂತ ಇದೆ, ಗುಂಡಲ್ಪೇಟೆಯಿಂದ ಸಿಕ್ಕಿರೋದು ಮಗು. ನಮ್ಮ ಸುತ್ತಮುತ್ತ ಯಾರಾದ್ರೂ ಗ್ರಾಮ ಪಂಚಾಯತಿಗಳ ಅಲ್ಲಿ ಎಲ್ಲ ಬೇರೆ ಎಲ್ಲಿಯಾದ್ರೂ ನಾರ್ತ್ ಇಂಡಿಯಾ ಸೈಡ್ ಇರುತ್ತೆ, ಹಿಂದಿ ಮಾತಾಡೋರ ಮತ್ತೊಂದು ಭಾಷೆ ಮಾತಾಡೋರು ಯಾರೋ ಇದ್ರೆ ಒಂಚೂರು ದಯವಿಟ್ಟು ಗಮನಿಸಬೇಕು. ಒಂದು ಮಗು ನಮ್ಮ ಹತ್ರ ಇದೆ. ಈಗ ಮಗುನ ನಾವು ಪ್ಯಾರೆಂಟ್ಸ್ ಕೊಡಕ್ಕಾಗಲ್ಲ, ಮತ್ತೆ ದತ್ತು ಕೊಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ದತ್ತು ಕೊಡ್ಬೇಕು ಅಂತ ಹೇಳಿದ್ರೆ ವೆಯ್ಟ್ ಮಾಡ್ಬೇಕು. ತಂದೆ ತಾಯಿಗಳಿಗೋಸ್ಕರ ನಾವು ಪತ್ರಿಕೆ ಪ್ರಕಟಣೆಯಲ್ಲಿ ಮತ್ತೆ ಮೀಡಿಯಾದಲ್ಲಿ ಎಲ್ಲ ಹೇಳಿದೀವಿ, ಮತ್ತೆ ಮಾಡ್ತಾ ಇದೀವಿ. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ಬಂದಿರೋರು ಯಾರು ಎಜುಕೇಟೆಡ್ ಆಗಿರುವುದಿಲ್ಲ. ನಾವು ಪೇಪರ್ ನ್ಯೂಸ್ ಅಲ್ಲಿ ಕೊಟ್ಟಿದ್ರೆ ಪೇಪರ್ ಓದಕ್ಕೆ ಅವ್ರು ಬರ್ಬೇಕಲ್ಲ, ಕನ್ನಡದಲ್ಲಿ ಪೇಪರ್ ನ್ಯೂಸ್ ಅಲ್ಲಿ ಕೊಟ್ಟಿದ್ರೆ ಕನ್ನಡನೇ ಓದಕ್ ಬರಲ್ಲ, ಅವ್ರು ಏನೇ ನ್ಯೂಸ್ ನೋಡಕ್ ಆಗುತ್ತದೆ. ಅದ್ರಲ್ಲಿ ಇವತ್ತು ಸಿಚುವೇಶನ್ ಅಲ್ಲಿ ಯಾರು ನ್ಯೂಸ್ ನೋಡೋರು ಇಲ್ಲ. ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಕೊಟ್ಟಿದ್ರೆ, ಟಿವಿಯಲ್ಲಿ ಕೊಟ್ಟಿದ್ರು ಕೂಡ. ಅದರಿಂದ ತಮ್ಮ ಏರಿಯಾಗಳಲ್ಲಿ ವರ್ಕ್ ಮಾಡ್ತಾರ ಏರಿಯಾದಲ್ಲಿ ಯಾರಾದ್ರೂ ಹೊರಗಡೆಯಿಂದ ಬಂದಿದ್ದೀರಾ ನೋಡಿ, ಆತರ ಮಕ್ಕಳು ಏನಾದ್ರು ಮಿಸ್ ಆಗಿದೆ ಅಂತ ಗಮನ ಹರಿಸಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಆ ಮಗು ನಮ್ಮದಲ್ಲಿ ಸಂರಕ್ಷಣದಲ್ಲಿ ಇದೆ, ಅದಕ್ಕೋಸ್ಕರ ನಿಮ್ಗೆ ಗಮನ ಕೊಡ್ತಾ ಇದ್ದೀನಿ. ಮೇಡಮ್, ಈ ಸಂಬಂಧ ನಮಗೆ ಡಿಸಿಪ್ಲಿನ್ ಲೆಕ್ಕ ಕೂಡ ಬಂದಿದೆ. ನಾವು ಅದು ಎಸ್ ಪಿ ಮೆಮೊ ಮಾಡಿ ಸ್ಟೇಷನ್ ಕೂಡ ಸಿಬ್ಬಂದಿ ಯೋಜನೆ ಮಾಡಿ ಕೂಡ ಸರಿ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಮೋಸ್ಟ್ಲಿ ಅದು ಯಾರು ಬೇಕು ಅಂತಾನೆ ಬಿಟ್ಟು ಹೋಗಿದ್ರೆ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇರೋದು ಯಾರು ಒಬ್ರು ಕೂಡ ಸಿಕ್ಕಿಲ್ಲ. ಇವರು ಇಟ್ಕೆ ಫ್ಯಾಕ್ಟ್ರಿ ಒಂದೊಂದು ಕಡೆ ಹುಡುಕಾಡ್ತಾವ್ರೆ. ಬೀಟ್ ಹೋಗೋರ ಜೊತೆಗೆಲ್ಲ ಹೇಳಿ ಇಟ್ಕೆ ಫ್ಯಾಕ್ಟ್ರಿ ಇರೋ ಕಡೆ ವಿಚಾರ ಮಾಡಿ ಬನ್ನಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಬಟ್ ಉಪಯುಕ್ತ ಮಾಹಿತಿ ಸಿಕ್ಕಿಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಾವು ಸಾಂತ್ವನ ಕೇಂದ್ರದ ವತಿಯಿಂದ 18 ಕಡೆ ಹೋಗಿದ್ದೀವಿ ಸರ್. ಅವರು ಬಿಹಾರ ರಾಜ್ಯದವರು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಪತ್ತೆ ಮಾಡಿದ್ವಿ. ಅವರು ಫೋಟೋ ಕೂಡ ಕಳಿಸಿದ್ವಿ, ಅವ್ರು ವಾಟ್ಸಪ್ ಎಲ್ಲ ಗ್ರೂಪಲ್ಲಿ ಹಾಕಿ ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಯಾವುದೇ ಮಾಹಿತಿ ನೆಕ್ಸ್ಟ್ ಮತ್ತೆ ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾದರೂ ಹೆಚ್ಚುವರಿಯಾಗಿ ನಾವು ಹೇಳಿದ್ರೆ ಅವರು ನಮ್ಮ ಇದರಲ್ಲಿ ಇತ್ತೀಚೆಗೆ ಬರೀ ಮಕ್ಕಳು ಮಾತ್ರ ಕಾಣಾಗ್ತಾ ಇಲ್ಲ, ತಾಯಿ ಜೊತೆ ಮಕ್ಕಳು ಕೂಡ ಕಾಣಾಗ ಪ್ರಕರಣ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಕ್ಕಾಗ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ 31 ಪ್ರಕರಣಗಳು ತಾಯಿ ಜೊತೆ ಮಗು ಓಡೋಗಿರೋ ಪತ್ತೆ ಆಗಿದೆ. ಕೌಟುಂಬಿಕ ವಿರಸನೆ ಏನೋ ಇರ್ಬೋದು, ಅದರಲ್ಲಿ ಒಂದೇ ಒಂದು ಮಗು ಪತ್ತೆ ಆಗ್ಬೇಕಷ್ಟೇ. ಚಾಮರಾಜನಗರ ಸರಹದ್ದು ಗುಂಡ್ಲುಪೇಟೆ ಯಾವುದಿಲ್ಲ, ಎಲ್ಲ ಪತ್ತೆ ಆಗಿವೆ. ಇದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಮೂಡಿಸ್ಬೇಕಾಗ್ತದೆ. ತಾಯಿ ಜೊತೆ ಮಗು ಹೋಗೋದ್ರಿಂದ ಶಿಕ್ಷಣ ವಂಚಿತ ಆಗ್ತದೆ, ಮತ್ತೊಂದಾಗ್ತದೆ. ತಾಯಿ ಜೊತೆ ಮಗು ಒಂದೇ ಒಂದು ಪ್ರಕರಣ ಇದೆ ಸರ್, ಅದು ಚಾಮರಾಜನಗರ ಸಂಬಂಧಪಟ್ಟಿದ್ದು. ಮಕ್ಕಳು ಬೇರೆ 18 ವರ್ಷದೊಳಗಡೆ ಮಕ್ಕಳು ಹೋಗಿರೋಂಥದ್ದು. ಮೇಡಮ್ ಹೇಳ್ದಂಗೆ ಯಾರು ಹುಡುಗನ ಜೊತೆ ಮತ್ತೊಂದು ಇಂಥ ಪ್ರಕರಣಗಳು 22 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 2 ಮಕ್ಕಳು ಪತ್ತೆ ಆಗಬೇಕು. ಗುಂಡ್ಲುಪೇಟೆದಲ್ಲಿ ಯಾವುದೂ ಇಲ್ಲ, ಗುಂಡ್ಲುಪೇಟೆ ಸರಹದಲ್ಲಿ ಯಾವುದೂ ಇಲ್ಲ. ಆದರೆ ಗಂಡು ಮಕ್ಕಳು ಕೂಡ ಕಾಣೆ ಆಗ್ತಾ ಇದೆ. ಅದು ಸಮಸ್ಯೆ ಆಗಿರೋದು. ಈಗ ಗಂಡು ಮಕ್ಕಳು ಮನೆ ಬಿಟ್ಟೋದು ವಾಪಸ್ ಬರ್ತಾ ಇಲ್ಲ. ಅದು ಚಾಮರಾಜನಗರ ಸರಹದ್ದಿಗೆ ಸೇರ್ತದೆ. ಅದರದ್ದು ಬೇರೆ ಯಾವುದಿದೆ ಸರ್? ಮತ್ತೆ ಈಗ ಸೂಸೈಡ್ ಮಾಡುವಾಗ ತಂದೆ ತಾಯಿ ಏನೋ ಸಾಲ ಬಾಧೆ ಆಗಿದೆ, ಮತ್ತೆ ಅವ್ರಿಗೆ ತುಂಬಾ ತೊಂದರೆಗಳಿದ್ದಾರೆ ಅಂತ ಹೇಳುವಾಗ ಅವರು ಸತ್ತೋಗೋಣ ಅಂತ ತೀರ್ಮಾನ ತಗೊಳ್ಳುವಾಗ ಮಕ್ಕಳನ್ನು ಸಾಯಿಸ್ಬಿಡ್ತಾರೆ. ಮೊನ್ನೆ ಕೂಡ ಒಂದು ಲೇಡಿ ಮತ್ತೆ ಒಂದು ಮಗು, ಗಂಡು ಮಗು ಕೆರೆಯಲ್ಲಿ ಬಿದ್ದು ಸತ್ತೋಗಿದ್ದಾರೆ. ಪಾಪ ಇವ್ರು ಮಾಡೋ ಪಾಪಗೆ ಆ ಮಕ್ಕಳು ಕೂಡ ಸಾಯಿಸ್ತಾರೆ. ದಯವಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇಂಥ ತೊಂದರೆಯಲ್ಲಿ ಸಿಕ್ಕಾಕೊಂಡು ನರಳುತ್ತಾರೆ. ಮಕ್ಕಳನ್ನ ಸಾಕೊಳ್ಳಕ್ ಆಗ್ತಾ ಇಲ್ಲ ಅಂತ ಗಮನಕ್ಕೆ ಬಂದ್ರೆ ದಯವಿಟ್ಟು ಮಕ್ಕಳ ಕಲ್ಯಾಣ ಸಮಿತಿಗೆ, ಇಲ್ಲಾಂದ್ರೆ ಮಕ್ಕಳ ಸಹಾಯವಾಣಿಗೆ ಇನ್ಫಾರ್ಮ್ ಮಾಡಿ ಆ ಮಕ್ಕಳನ್ನ ನಾವು ರಕ್ಷಣೆ ಮಾಡಕ್ಕಾಗಲ್ಲ. ಇವ್ರು ಮಾತ್ರ ಸಾಲ ತೀರ್ಸೋದಕ್ಕೆ ನಾವು ಮಾಡಕ್ಕಾಗಲ್ಲ. ಆದ್ರೆ ಅವ್ರಿಗೆ ಧೈರ್ಯ ತುಂಬೋದು. ಜೊತೆನೆ ಮಕ್ಕಳಿಗೆ ವಿದ್ಯಾಭ್ಯಾಸನೆ, ಮಕ್ಕಳು ನೋಡ್ಕೊಳ್ಳೋಕೆ ಒಂದು ಸಮಸ್ಯೆ ಆಗಿದೆ. ಮಕ್ಕಳನ್ನ ಮತ್ತೆ ಊಟ ತಿಂಡಿ ಕೊಡೋರು ಯಾರು ಇಲ್ಲ, ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಪರಿಸ್ಥಿತಿ ಅವರು ಅದಂತರದಲ್ಲಿ ಸಿಕ್ಕಾಕೊಂಡು ಏನ್ ಮಾಡ್ತಾರೆ, ನಾನು ಸತ್ತ ಹೋಗ್ತೀನಿ, ಜೊತೆನೆ ನನ್ನ ಮಕ್ಕಳನ್ನು ಬೀದಿ ಪಾಲೆ ಆಗುತ್ತೆ ಅಂದ್ಬಿಟ್ಟು ಸಾಯಿಸ್ತಾರೆ. ಆದ್ರೆ ಅಂದವ್ರಿಗೆ ಮುಂದೆ ಏನು ದಾರಿ ಇಲ್ಲದವರಿಗೆ ನಮ್ ಗಮನಕ್ಕೆ ಬಂದಿದ್ರೆ ಆತರ ಎಲ್ಲ ಮಾಡಬಾರ್ದು, ಆತರ ಕೆಟ್ಟ ದಾರಿಗೆ ಹೋಗ್ಬಾರ್ದು
ಕೊಡಬಾರ್ದು. ನಿಮಗೆ ಮಕ್ಕಳಿಗೆ ಓದೋದಕ್ಕೆ ಸಮಸ್ಯೆಗಳು ಇದ್ರೆ ಮಕ್ಕಳ ಸಹಾಯವಾಣಿ, ಇಲ್ಲಾಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ, ಇಲ್ಲಾಂದ್ರೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿರೋ ಟೀಚರ್ಸ್ ಸೂಪರ್ವೈಸರ್ ಅವ್ರಿಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ರೆ ಆ ಮಕ್ಕಳನ್ನ ನಮ್ಮ ಸಂದರ್ಶನ ಮಾಡಿ ಅವ್ರಿಗೆ ಎಜುಕೇಶನ್ ಕೊಡ್ಸೋಣ, ದಯವಿಟ್ಟು ಅದು ಕ್ರಮ ವಹಿಸಬೇಕು. ಈಗ ಇನ್ನೊಂದು ಮನವಿ ಏನಂದ್ರೆ ಇಲ್ಲಿ ಹೇಳ್ತಾರೆ ಸರ್, ಇತ್ತೀಚೆಗೆ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ. ಒಂದೇ ಫ್ಯಾಮಿಲಿ ಒಂದೇ ಮಕ್ಕಳ 4ರಿಂದ 5 ಸಂಘದಲ್ಲಿ ಸಾಲ ತಗೊಳ್ತಾರೆ. ಕೈ ಮೀರಿ ಸಾಲ ತಗೊಂಡ್ಮೇಲೆ ಅವರ ಅನೈತಿಕ ಸಂಬಂಧ ಮತ್ತೆ ಏನೋ ಬೇರೆ ಬೇರೆ ಚಟುವಟಿಕೆಗಳಿಗೂ ಜೊತೆನೆ ಕೆಲವು ಟೈಮಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಸಾಲ ಕಟ್ಟಬೇಕು ಅಂತ ಕಾರಣಕ್ಕೋಸ್ಕರ ಊರು ಬಿಟ್ಟು ಹೋಗೋದು, ಅದು ಮಧ್ಯದಲ್ಲಿ ಇನ್ನೊಬ್ಬರ ಜೊತೆ ಓಡಾಡೋ ಪರಿಸ್ಥಿತಿ ಎಲ್ಲ ಬರ್ತಾ ಇದೆ. ಒಬ್ರಿಗೆ ದಯವಿಟ್ಟು ನಾವು ಈಗ ಬ್ಯಾಂಕಿಂದೆಲ್ಲ ಅವ್ರು ತಗೋಬೇಕು, NLC ತಗೋಬೇಕು, ಏನು ತೊಂದರೆ ಇಲ್ಲ ಅಂತ ಹೇಳಿ ಆ ಸಿಬಿಲ್ ಸ್ಕೋರ್ ಏನೋ ತಗೊಳ್ಳುವಾಗ ಕೂಡ ಅಟ್ಲೀಸ್ಟ್ 10 ವರ್ಷ 15 ವರ್ಷ ಹಿಂದೆ ಲೀಡ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ BLBC ಮೀಟಿಂಗ್ ಮಾಡ್ತಿದ್ರು. ಬ್ಲಾಕ್ ಲೆವೆಲ್ ಬ್ಯಾಂಕ್ ಮೀಟಿಂಗ್ ಕಮಿಟಿ ಮೀಟಿಂಗ್ ಎಲ್ಲ NGOದವ್ರನ್ನ ಸೇರಿಸಿ ಎಲ್ಲ ಮೀಟಿಂಗ್ ಮಾಡುವಾಗ ನಾವು ಕೂಡ ಹೇಳ್ತಾ ಇದೀವಿ, ಯಾವಾಗ ಏನಾಯ್ತು 1:1 ರೀತಿಯಲ್ಲಿ ಒಬ್ಬರಿಗೆ ಸಾಲ ಕೊಡ್ತಿದ್ರು. 10,000 ಇದ್ರೆ ಬ್ಯಾಂಕ್ ಸಾಲ ಕೊಟ್ರೆ 10,000 ಮಾತ್ರ ಕೊಡೋದು. ಆಗ ಒಬ್ಬರಿಗೆ 10 ಜನಕ್ಕೆ 2,000 ಮೇಲೆ ಸಾಲ ಇರ್ಲಿಲ್ಲ. ಈಗ ಒಂದು ಮಗಳೇ ನೀವು ತಗೊಂಡು ಸುಮ್ಮನೆ ಕೂರಿಸಿ ಮಾತಾಡಿದ್ರಿಂದ 3ರಿಂದ 5 ಲಕ್ಷ ಸಾಲ ಇದೆ ಒಬ್ಬ ಲೇಡಿ ಮೇಲೆ. ಅವಳಿಗೆ ಹೆಂಗ್ ಕಟ್ಟಕ್ಕಾಗುತ್ತೆ? ಗಂಡಸರಿಗೆ ಕೆಲಸ ಇಲ್ಲ. ಈ ಸಮಸ್ಯೆಗಳಿಂದ ತುಂಬಾ ಅದಂತರದಲ್ಲಿ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ತಿದೆ. ಈಗ ನಮ್ಮ ಗುಂಡಲಪೇಟೆ ತಾಲೂಕಲ್ಲಿ ನನ್ನ ಕಂಡ ಮಟ್ಟಿಗೆ 60ರಿಂದ 80 ಮೈಕ್ರೋ ಫೈನಾನ್ಸ್ ಬೋರ್ಡ್ ಇಲ್ಲದೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದೆ. ದಯವಿಟ್ಟು ಅದನ್ನ ಚೂರು ತನಿಖೆ ಮಾಡಿ. ಮೈಕ್ರೋ ಫೈನಾನ್ಸ್ ಗಳಿಂದ ಪ್ರಾಬ್ಲಮ್ ಬಂದಿರೋದು. ಲಾಸ್ಟ್ ಮಂತ್ ಮೇಡಮ್ ಸೇರಿ ಲಾಸ್ಟ್ ವೀಕ್ ಅಲ್ಲಿ ನಾನು ನೋಡಿದೀನಿ, ಜಿಲ್ಲಾಧಿಕಾರಿಗಳ ಜೊತೆ ಮಹಿಳೆಯರು ಹೋಗಿ ಅರ್ಜಿನೂ ಕೊಟ್ಟಿದ್ದಾರೆ. ಈಗ ಮೈಕ್ರೋ ಫೈನಾನ್ಸ್ ಇಂದ ಸ್ವಲ್ಪ ಹಾವಳಿನ ಕಂಟ್ರೋಲ್ ಮಾಡಿದ್ದಾರೆ. ಈಗ ಲೀಡ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಚರ್ಚೆ ಮಾಡುವಾಗ, ನೆಕ್ಸ್ಟ್ ಮೀಟಿಂಗ್ ಮಾಡುವಾಗ ದಯವಿಟ್ಟು ಹೇಳಬೇಕು, ಎಷ್ಟು ಅನಾವಶ್ಯಕವಾಗಿ ಅವ್ರು ಸಾಲ ಕೊಡ್ಲಿ. RBI ಇಂದ ಲೈಸೆನ್ಸ್ ಆಗ ಬಂದಿದ್ದೀನಿ ಹೇಳ್ತಾರೆ ಅವರು. ನೀವು ಸಾಲ ಕೊಡಕ್ ಹೋಗ್ಬೇಡಿ, ಯಾಕೆ ಬಂದಿರಿ ಅಂತ ಕೇಳಿದ್ರೆ ನಮ್ಗೆ RBI ಲೈಸೆನ್ಸ್ ಇದೆ ಅಂತ ಹೇಳ್ತೀರಿ. ಬಟ್ RBI ಲೈಸೆನ್ಸ್ ಇದ್ರೂ ಕೂಡ ಅವ್ರದ್ದು ಕಟ್ಟೋಕೆ ತಾಕತ್ ನೋಡ್ಕೊಂಡು ಬೇರೆ ನಮ್ಮ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳುವಾಗ ಏನೇನು ಕ್ರೈಟೀರಿಯಾ ಇಟ್ಟಿದಾರೋ ಅದೇ ಕ್ರೈಟೀರಿಯಲ್ಲಿ ಕೊಡಕ್ ಹೇಳ್ಬೇಕು ಸರ್. ಒಂದು 5 ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಒಂದು ಫೋಟೋ ಕೊಟ್ಬಿಟ್ಟು ಸಾಕು, 1ರಿಂದ 2 ಲಕ್ಷ ಇಮಿಡಿಯೇಟ್ ಆಗಿ ಸಾಲ ಸಿಗುತ್ತೆ. ಹಾಗಾಗಿ ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಮಗೂ ಕೂಡ ಸೆಕ್ಯೂರಿಟಿ ಇಲ್ಲದೆ ಬ್ಯಾಂಕ್ ಕೊಡ್ತಾ ಇಲ್ಲ. ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕು, ಬ್ಯಾಂಕ್ ಅಲ್ಲಿ ನಮ್ದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಫೈನಾನ್ಸ್ ನಾವೆಲ್ಲ ಮಾಡಬೇಕು ಬ್ಯಾಂಕ್ ಥ್ರೂ ಮಾಡುವಾಗ. ಇಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಮನೆ ಮುಂದೆ ಕೊಡ್ತಾ ಇದ್ರೆ 2 ಲಕ್ಷ ಸಾಲಕ್ಕೆ ಒಂದು ಆಧಾರ್ ಕಾರ್ಡ್ ಮಾತ್ರ ಸಾಕು ಅವರಿಗೆ. ಅದು ದಯವಿಟ್ಟು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಇದು ಹೆಚ್ಚಿನ ಮರಣ ಸಂಖ್ಯೆ ಜಾಸ್ತಿ ಆಗ್ತಾ ಇದೀನ ಕಡಿಮೆ ಆಗುದಿಲ್ಲ. ಮತ್ತೆ ನಮ್ಮ ಹೆಣ್ಮಕ್ಳು ದಾರಿ ತಪ್ಪದು ಕೂಡ ಒಂದು ಇದಾಗ್ತಾ ಇದೆ ಅಂತ ಕಂಡುಬರುತ್ತೆ ಸರ್. ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು. ಫೈನಾನ್ಸ್ ನಿಲ್ಲಿಸಿದ್ರೆ ಸರಿ ಆಯ್ತು ಮೇಡಮ್. ನೀವು ತಿಳಿಸಿ 2 ವಿಚಾರದ ಬಗ್ಗೆನೂ ನಮ್ಮ DG ಆಫೀಸಿಂದ ಸರ್ಕ್ಯುಲರ್ ಬಂದಿದೆ. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಎಲ್ಲಾ ಜಿಲ್ಲೆಗಳಿಗೂ ಸುತ್ತೋಲೆ ಹೊರಡಿಸಿದ್ದಾರೆ, ಸೂಕ್ತ ಕ್ರಮ ಕುರಿತು ಅಂದ್ಬಿಟ್ಟು. RBI ಕೂಡ ನಮ್ಮ DCRB ಇಂದ ಮೆಮೊ ಹಾಕಿದ್ದಾರೆ. ಈಗ ಮೈಕ್ರೋ ಫೈನಾನ್ಸ್ ಸಮಸ್ಯೆ ಏನಿತ್ತು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡೋದ್ರೆ ಸೂಕ್ತ ಕ್ರಮ. ಒಂದು, ಈ ತಾಯಿ ಜೊತೆ ಮಗು ಸುಸೈಡ್ ಹೇಳಿದ್ರಿ. ಬೇಗೂರು ವ್ಯಾಪ್ತಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಪ್ರಕರಣ ಆಗಿತ್ತು. 3 ಮಕ್ಕಳನ್ನ ನೀರಾಕೊಂಡಿದ್ರು. ನಮ್ಮ ಈ ಗುಂಡ್ಲಪೇಟೆ ತಾಲೂಕು ಆಗಿದೆ. ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಸುತ್ತೋಲೆ ಹೊರಡಿಸಿದ್ದಾರೆ. ಸೀರಿಯಸ್ ಆಗಿ ಮಾಡಲೇಬೇಕು ಅಂತ ಯಾರೇ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟರು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೊರಡಿಸಿದ್ದಾರೆ. ಮತ್ತೆ ಮುನ್ಸಿಪಾಲಿಟಿ ಮೇಡಮ್ ನಿಮ್ಮ ಗಮನಕ್ಕೆ ಏನಾಗಿದೆ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ ಮಾಡಿರೋ ಯಾರು ಬೋರ್ಡ್ ಮಾಡ್ಕೊಂಡಿಲ್ಲ. ಆದ್ರೆ ಸಾಲ ತಗೊಳ್ಳೋಕೆ ಮಾತ್ರ ಕರೆಕ್ಟ್ ಆಗಿ ಜಾಗ ಗೊತ್ತಿರ್ತದೆ, ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ. ಅವ್ರಿಗೆ ಸಂದಕ್ಕೆ ಒಂದು ಎಲ್ಲಿ ಇಟ್ಟಿದ್ರೆ ಕೂಡ ನಮ್ಮ ಲೇಡೀಸ್ಗಳು ಸಾಲ ತಗೊಳ್ಳೋದಕ್ಕೆ ಕರೆಕ್ಟ್ ಆ ದಾರಿಗೆ ಹೋಗ್ತಾರೆ. ರೂಟ್ ಮಾಪ್ ಏನ್ ಬೇಕಾಗಿಲ್ಲ. ದಯವಿಟ್ಟು ಬೋರ್ಡ್ ಲೈಸೆನ್ಸ್ ಆತರ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಿ ಮೇಡಮ್. ಯಾಕಂದ್ರೆ ಈಗ ಫೈನಾನ್ಸ್ಗಳು ಜಾಸ್ತಿ ಯಾವಾಗ ಜಾಸ್ತಿ ಆಗ್ತಿದ್ರೆ ತುಂಬಾ ಸಾಲ ಜಾಸ್ತಿಯಾಗಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಮೈಕ್ರೋ ಸಂಘದಲ್ಲಿ ಮಾತ್ರ ಒಂದು ಸಂಘದಲ್ಲಿ ಒಬ್ಬರಿಗೆ ಮಾತ್ರ ಕೊಡೋದು ಮೇಡಮ್. ಮೈಕ್ರೋ ಫೈನಾನ್ಸ್ ಅಲ್ಲಿ ಈ ಸಾಲ ತಗೊಂಡ್ರೆ ಎಕ್ಸ್ಟ್ರಾ 4 ಸಂಘದಿಂದ ತಗೊಳ್ತಾರೆ. ಒಬ್ಬ ಸಂಘದ ಮೆಂಬರು 4 ಎಷ್ಟು ಸಂಘದ ಅಲ್ಲಲ್ಲಿ ಎಲ್ಲಾ ಕಡೆನೂ ಮೆಂಬರ್ ಆಗೋದು, ಎಲ್ಲಾ ಕಡೆನೂ ಆಕ್ಚುಲಿ ರೂಲ್ಸ್ ಪರವಾಗಿ ನೋಡಿದ್ರೆ ಒಬ್ಬ ಲೇಡಿ ಒಬ್ಬ ಸಂಘದಲ್ಲಿನೇ ಇರ್ಬೇಕು. ಅದು ಸಂಘ ಮಾಡೋ ಉದ್ದೇಶ ಇರುವಾಗ ಅದೇ ಇದ್ದದ್ದು. 20 ವರ್ಷ ಹಿಂದೆ ನಾವೆಲ್ಲ ಸಂಘ ಮಾಡುವಾಗ ಅದ್ರದ್ದು ಕ್ರೈಟೀರಿಯಾ, ನಬಾರ್ಡ್ ಕ್ರೈಟೀರಿಯಾ ಏನಿತ್ತು ಅಂತ ಹೇಳಿದ್ರೆ ಕನಿಷ್ಠ ಅಂತ ಹೇಳಿದ್ರೆ 10, ಜಾಸ್ತಿ ಇದ್ರೆ 20 ಜನ ಇರಬೇಕು. ಒಂದು ಸಂಘದಲ್ಲಿ ಮಾತ್ರ ಸಾಲ ತಗೋಬೇಕು. ಸಾಲ ಏನಂದ್ರೆ 1:2, 1:3 ಅಷ್ಟು ಮಟ್ಟಿಗೆ ಅವ್ರು ಕಟ್ಟಿದ ಮೇಲೆ ಕೊಡ್ತಾ ಇದ್ದು. ಈಗ ಹಂಗಿಲ್ಲ. ಇಮ್ಮಿಡಿಯೇಟ್ ಆಗಿ ಒಂದು ಸಂಘದಲ್ಲಿ ಮೆಂಬರ್ ಆಗಿದ ತಕ್ಷಣ 1 ಮಂತ್ ಒಳಗಡೆ 2 lakhs ಸಾಲ ಸಿಗುತ್ತೆ. ಅದು ಫೈನಾನ್ಸ್ ಅವ್ರು ಕೊಡ್ತಾ ಇದ್ರು. ಆಧಾರ್ ಕಾರ್ಡ್ ತೋರಿಸೋದು ಸಾಕು. ಒಂದು ಆಧಾರ್ ಕಾರ್ಡು ಗಂಡ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ಒಂದು 2B ಸೈಜ್ ಫೋಟೋ ಕೊಟ್ಟರು ಕೂಡ ಮುಗಿದೋಯ್ತು. ಅದು ಇಂಡಿವಿಜುವಲ್ ಸಾಲ ಮೇಡಮ್, ಗ್ರೂಪ್ಗೆ ಅಂತ ಕೊಡಲ್ಲ ಅವರು. ಇಂಡಿವಿಜುವಲ್ 2 lakh ಕೊಡ್ತಾರೆ ಒಂದು ಮೆಂಬರ್ಗೆ. ಅವ್ರು 3 ಕಡೆ ತಗೊಂಡ್ರೆ 6 ಲಕ್ಷ ಆಗುತ್ತೆ ಆ ಮಹಿಳೆಗೆ. ಅವ್ರ ಮನೆ ಕಟ್ಟೋಕೆ ಏನಕ್ಕೋ ಯೂಸ್ ಮಾಡ್ಕೋತಾರೆ ಸದ್ಯಕ್ಕೆ, ಹಬ್ಬ ಮಾಡ್ಲಿಕ್ಕೆಲ್ಲ. ಆಮೇಲೆ ಕಟ್ಟೋ ಟೈಮಲ್ಲಿ ತಲೆ ಬರ್ತಲ್ಲ ಎಲ್ಲ ಪ್ರತಿ ವಾರ
ಇರ್ಬೋದು, ಮನೇಲೇ ಇದ್ರು ಇಲ್ಲ ಅಂತ ಹೇಳಿಸ್ಕೊಳ್ಳೋದು, ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಿದೆ ಮಹಿಳೆಯರಿಗೆ ಮೇಡಮ್. ಒಂದು ಸಂಘದ ಸಾಲ ತಗೊಳ್ಳೋದು ಇನ್ನೊಂದು ಸಾಲಂಗ ಕೊಡ್ತಾರೆ. ಎಲ್ಲದರಲ್ಲೂ ತಗೊಳ್ಳೋದು. ಸಂಘದಲ್ಲಿ ಲೀಡ್ ಇರ್ತಾರೆ ಮೇಡಮ್, ಬೇರೆ ಹೆಸರಿನಲ್ಲಿ ತಗೊಳ್ತಾರೆ. ಆ ಸಂಘದಲ್ಲಿ ಇಬ್ರು ಲೀಡ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ನಿನ್ನ ಹೆಸರು ತಗತೀನಿ ನಾ ಕಟ್ಕತೀನಿ ಬಿಡು, ಪಾಪ ಅವ್ರು ನೀಡಾಕ ಇವಳು ಕಾರಣ ಆಗ್ತಾರೆ, ಅವ್ರು ಗೊತ್ತಿರೋರಲ್ಲಿ ಸಂಘ ಅವ್ರು ತಕೊಂಡಿರ್ತಾಳೆ, ಕಟ್ಟೋಳು ಇವಳು ಮಾತಿನಲ್ಲಿ ಕಟ್ಟೋದು ಅಷ್ಟೇ, ತಕೊಂಡ್ರೆ ಅವಳು ಒಟ್ಟಾರೆ ಫೈನಾನ್ಸ್ ಗಳು ನಿಲ್ಲಿಸಿದ್ರೆ ಸರಿ ಆಗ್ತದೆ. ಬ್ಯಾಂಕ್ ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಬ್ಯಾಂಕ್ ಸಮಸ್ಯೆ ಏನಿಲ್ಲ ಮೇಡಮ್, ಬ್ಯಾಂಕ್ ಅಲ್ಲಿ ಈ ತರ ಮಾಡಲ್ಲ, ಆದ್ರೆ ಫೈನಾನ್ಸಿಯಲ್ಲಿ ಈ ತರ ಆಗ್ತಾ ಇರೋದು. ಅದಕ್ಕೆ ಇಒ ಕಡೆಯಿಂದ ಕ್ರಮ ವಹಿಸಬೇಕು, ಮುನ್ಸಿಪಾಲಿಟಿ ಮಾಡೋರು ಇದ್ದಾರಲ್ಲ ಕೇಳಿಸ್ಕೊಳ್ಳಿ, ಕಡೆ ಕೇಳಿಸ್ಕೊಳ್ಳಿ. ಇದಕ್ಕೆ ಪೂರ್ವವಾಗಿ ನಾನು ಸ್ವಲ್ಪ ಮಾಹಿತಿ ಕೊಡ್ತೇನೆ. ಈಗ ಏನು ಮೈಕ್ರೋ ಫೈನಾನ್ಸ್ ಇದರಲ್ಲಿ ಸಂಸ್ಥೆಗಳಿಂದ ಸಾಲ ತಗೋತಾರೆ, ಇದರಿಂದ ಏನೇನು ಕೊನೆಗೆ ಪರಿಸ್ಥಿತಿ ಉಂಟಾಗ್ತದೆ ಅನ್ನೋದು ತಮಗೆಲ್ಲ ಗೊತ್ತಿದೆ, ನಾವು ಕೂಡ ನೋಡಿದೀವಿ. ಅವರು ವಸೂಲಾತಿ ಮಾಡೋ ಕ್ರಮ ಹೇಗಿದೆ, ಅವರ ಒಂದು ಮಾನಕ್ಕೂ ಕೂಡ ಕುಂದು ಬರೋ ರೀತಿಯಲ್ಲಿ ಅವರನ್ನ ಮನೆಯಿಂದ ಹೊರಗಡೆ ಎಳೆದು ಮಾತಾಡಿ ಎಲ್ಲ ವಸೂಲಾತಿ ಮಾಡುವಂಥದ್ದು, ಅದಕ್ಕೆ ಮಾನಕ್ಕೆ ಎದುರಿ ಬೇರೆ ಬೇರೆ ರೀತಿ ಪ್ರಕರಣಗಳಾಗಿರುವಂಥದ್ದು ನಾವೆಲ್ಲ ನೋಡಿದೀವಿ. ಮತ್ತೆ ಈಗ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು KSRLPS ಅಂತೇಳಿ ಒಂದು ಸಂಸ್ಥೆ ಇದೆ. ಅದರ ಅಡಿನಲ್ಲಿ ನಾವು ಈ ಒಂದು NRLM ಒಂದು ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದೀವಿ. ಈಗ ಮೊದಲು ಹಿಂದೆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಒಂದು ತಾಲೂಕಿಗೆ ಒಬ್ಬರು ಮಾತ್ರ ಕ್ಲಸ್ಟರ್ ಸೂಪರ್ವೈಸರ್ ಅಂತೇಳಿ ಕೆಲಸ ಮಾಡ್ತಾ ಇದ್ರು ಈ ಒಂದು ಯೋಜನೆ ಅಡಿನಲ್ಲಿ. ಈಗ ಏನಾಗಿದೆ ಅಂತಂದ್ರೆ ಸಾಕಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. ತಾಲೂಕು ಹಂತದಲ್ಲಿ TPM ಅಂತೇಳಿ ಒಬ್ಬ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಅಂತೇಳಿ ಒಬ್ರು, ಮತ್ತೆ ಅದಲ್ಲದೆ ಲೈವ್ಲಿಹುಡ್ ಅಂತ ಒಂದು ಇನ್ನೊಂದು ಇದು ಅಗ್ರಿಕಲ್ಚರ್ ಮತ್ತೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇಬ್ರು DM ಗಳನ್ನ ಕೂಡ ನೇಮಕ ಮಾಡಿದ್ದಾರೆ. ಅದಲ್ಲದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ MBK ಅಂತೇಳಿ ಈ ಒಂದು ಇದನ್ನ ಅಕೌಂಟ್ಸ್ ಅನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ MBK ಅಂತ ಅನ್ನೋದಲ್ಲದೇನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಗ್ರಿಕಲ್ಚರ್ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೋಡೋದಕ್ಕೆ ಇದು ಏನು ಕೃಷಿ ಸಖಿ ಅಂತೇಳಿ ಮಾಡಿದ್ದಾರೆ, ಪಶು ಸಖಿ ಅಂತ ಮಾಡಿದ್ದಾರೆ, ಮತ್ಸ್ಯ ಸಖಿ ಅಂತ ಮಾಡಿದ್ದಾರೆ, BC ಸಖಿ ಅಂತ ಮಾಡಿದ್ದಾರೆ. ಇವೆಲ್ಲ ಇದಾವೆ, ಅವೆಲ್ಲ ಸಾಕಷ್ಟು ವಿಚಾರಗಳಿದಾವೆ. ನಾನು ಯಾಕೆ ಹೇಳ್ತಾ ಬಂದೆ ಅಂತಂದ್ರೆ ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಹೋಗಿದ್ದಾರೆ. ಅದರ ಜೊತೆನಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಅನ್ನ ನಾವೀಗ ನಮ್ಮ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ಇದನ್ನ ಕೊಡೋದಕ್ಕೆ ಹೋಗಿದ್ದೀವಿ. ಏನಂತಂದ್ರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಮಹಿಳೆಯ ಕುಟುಂಬವನ್ನ 1 ವರ್ಷಕ್ಕೆ 1 ಲಕ್ಷ ಆದಾಯ ಬರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಗುರಿನ ಇಟ್ಕೊಂಡು ಲಖಪತಿ ದೀದಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದಲ್ಲದೇನೆ 1 ವರ್ಷದಲ್ಲಿ ಯಾವ ಕುಟುಂಬ 100 ದಿನಗಳನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಪೂರೈಸುತ್ತೋ ಅವರಿಗೆ ಪ್ರಾಜೆಕ್ಟ್ ಉನ್ನತಿ ಅಂತೇಳಿ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಮಾಡಿದ್ದಾರೆ. 15 ರಿಂದ 35 ವರ್ಷದ ವಯೋಮಿತಿ ಯಾರು ಯುವತಿಯರು ಆ ಒಂದು ಕುಟುಂಬದಲ್ಲಿ ಇರ್ತಾರೋ ಅವರಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನೂ ಕೂಡ ಈ ರೀತಿನಲ್ಲಿ ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ತೊಡಗಿಸ್ಬೇಕು ಅಂತ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಸಾಕಷ್ಟು ಇದಾವೆ. ಇದಲ್ಲದೇನೆ ಸಾಕಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಅವರ ಒಂದು ಜೀವನೋಪಾಯವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಬಡ್ಡಿ ಇದನ್ನ ಸಾಲವನ್ನ ಕೂಡ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ತಮಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಒಂದು ಸಂಘಗಳಲ್ಲಿ ತಾವೀಗ ಹೇಳಿದ್ರಿ, ಒಂದಕ್ಕಿಂತ ಹೆಚ್ಚು ಸಂಘಗಳಲ್ಲಿ ಸದಸ್ಯತ್ವವನ್ನು ಪಡೆದು ಬೇರೆ ಬೇರೆ ಕಡೆಯಿಂದೆಲ್ಲ ಸಾಲ ಮಾಡ್ಕೊಂಡ್ಬಿಡ್ತಾರೆ. ಅವರ ಒಂದು ಸಾಮರ್ಥ್ಯಕ್ಕೂ ಮೀರಿ ಅದನ್ನ ಸಾಲ ಮಾಡ್ಕೊಂಡು ಕಟ್ಟಕ್ಕಾಗ್ದೇನೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಸ್ಟ್ರೀಮ್ಲೈನ್ ತರಬೇಕು ಅಂತ ಅನ್ನೋದಕ್ಕೋಸ್ಕರನೇ ಒಂದು ಅವ್ರನ್ನ ಆರ್ಥಿಕವಾಗಿ ಸದೃಢನಾಗಿ ಮಾಡಬೇಕು ಅಂತ ಹೇಳಿ ಈ ಯೋಜನೆಗಳು. ಅದರ ಜೊತೆನಲ್ಲಿ ಡ್ಯುಯಲ್ ಮೆಂಬರ್ಶಿಪ್ ಅಥವಾ ಮಲ್ಟಿ ಮೆಂಬರ್ಶಿಪ್ ಇದೆ ನೋಡಿ, ಇದನ್ನ ತಪ್ಪಿಸೋದಕ್ಕೋಸ್ಕರ ನಮ್ಮಲ್ಲಿ MIS ಅಂತ ಒಂದಿತ್ತು. ಅದು ಏನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಒಂದು ಅದು ಸಮರ್ಥವಾಗಿಲ್ಲ ಅಂತ ಹೇಳಿ ಲೋಕೋಸ್ ಅಂತ ಹೇಳಿ ಒಂದು ಹೊಸದಾಗಿ ಲೋಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ತಂದಿದ್ದಾರೆ. ಇದ್ರ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ
ಒಂದಕ್ಕಿಂತ ಹೆಚ್ಚು ಸಂಘಗಳಲ್ಲಿ ಏನ್ ಮೆಂಬರ್ಶಿಪ್ ಅನ್ನ ಪಡಿತಾ ಇದ್ರು ಅದನ್ನ ತಪ್ಪಿಸ್ತಾ ಇದ್ದಾರೆ. ಎಲ್ಲಾ ಸಂಘಗಳನ್ನು ಕೂಡ ಬೇರೆ ಬೇರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಡಿನಲ್ಲಿ ಬರುವಂತದ್ದಾಗ್ಲಿ, ಬೇರೆ ಇದಕ್ಕೆ ಯಾವುದೇಳಿ ನಮ್ಮ ನೆಹರು ಯುವ ಕೇಂದ್ರಗಳ ಅಡಿನಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸಂಘಗಳನ್ನಾಗ್ಲಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲ ಕೆಲಸಗಳು ಆಗ್ತಾ ಇದಾವೆ. ಬಟ್ ನನಗೆ ಅನ್ನಿಸ್ದಂಗೆ ನಾನು ಕೂಡ ಒಂದು 4 ವರ್ಷ ಮಂಡ್ಯ ಜಿಲ್ಲಾ ಪಂಚಾಯತಿನಲ್ಲಿ ಇದೇ ಯೋಜನೆಯಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಇದನ್ನ ಹತ್ತಿರದಿಂದ ನೋಡಿದ್ದೀನಿ. ಮೊದಲಿದ್ದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ. ಬಟ್ ಏನಂತಂದ್ರೆ ಇದನ್ನ ನಾವು ಇಷ್ಟೊತ್ತವರೆಗೆ ಏನೇನೋ ಚರ್ಚೆಗಳನ್ನ ಮಾಡಿದ್ವಿ. ಇದಕ್ಕೆಲ್ಲ ಒಂದು ಪರಿಹಾರ ಏನಂತಂದ್ರೆ ನಮ್ಮ ಈಗ ಗ್ರಾಮ ಪಂಚಾಯತಿ ಹಂತಗಳಲ್ಲಿ ಏನು ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನು ಸಮಿತಿಗಳನ್ನ ರಚನೆ ಮಾಡಿದೀವಿ. ಇದು ಆಕ್ಟಿವೇಟ್ ಆದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಅಂತೇಳಿ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಎಷ್ಟೋ ಕಡೆ ತಾವು ಹೇಳ್ತಾ ಇರೋಂಗೆ ಸಾಕಷ್ಟು ಪ್ರಕರಣಗಳು ವರದಿ ಆಗಲ್ಲ, ಅಥವಾ ಈ ಪ್ರಕರಣಗಳೇನಾದ್ರೂ ಗಮನಕ್ಕೆ ಬಂದ್ರೆ ಸಂಬಂಧಪಟ್ಟ ಯಾವುದೋ ಒಂದು 2 ಇಲಾಖೆಯ ಅಧಿಕಾರಿಗಳು ಮಾತ್ರ ಅದನ್ನ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ ಅಂತ ಅನ್ನೋದು ಒಂದು ಚರ್ಚೆ. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಏನಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ರಚನೆ ಆಗಿರ್ತಕ್ಕಂಥ ಒಂದು ಸಮಿತಿಗಳು ಆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಮತ್ತೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಈಗ ರೆಡಿ ಇದ್ದಾರೆ, ಅವರು ರಚನೆ ಆಗಿದೆ, ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಒಂದಷ್ಟು ಮಾಹಿತಿ ಬೇಕಾಗ್ತದೆ. ಅದನ್ನ ಕೈಲಾಶ್ ಸತ್ಯಾರ್ಥಿ ಫೌಂಡೇಶನ್ ಅವರು ಈಗ ಸದ್ಯದಲ್ಲೇ ತರಬೇತಿ ಕೊಡೋದಕ್ಕೆ ಕೂಡ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಅದೊಂದು ಆದ್ರೆ ನಾವು ಕೂಡ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ತರದ ಪ್ರಕರಣಗಳು ಬಂದಾಗ ಅದನ್ನ ಸಮರ್ಪಕವಾಗಿ ಒಂದು ಏನೋ ಒಂದು ಇದನ್ನ ನಮಗೆ ರೂಪಿಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಇದಾಗ್ತದೆ, ಅದೊಂದು ಪ್ಲಾಟ್ಫಾರ್ಮ್ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಈಗ ತಾವು ಹೇಳಿದ್ರಿ ಸಾಕಷ್ಟು ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳಾಗ್ಲಿ, ತೀರ್ಮಾನಗಳಾಗ್ಲಿ, ಮತ್ತೆ ಅದಕ್ಕೆ ನಾವು ಅನುಷ್ಠಾನ ಮಾಡ್ತಕ್ಕಂಥ ಕ್ರಮಗಳಾಗ್ಲಿ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ಬೇಕು. ಈಗ ನಾವು ಇಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾಗಿ ಇವೆಲ್ಲ ಚರ್ಚೆಗಳು ತೀರ್ಮಾನಗಳು ಅಲ್ಲಿ ಆಗೋದಾದ್ರೆ ಈ ಹಂತಕ್ಕೆ ಬರೋದು ತಪ್ಪುತ್ತದೆ. ಮತ್ತೆ ನಮಗೆ ದೂರದಿಂದ ನೋಡುವಂತವ್ರು ನಮ್ಗೆ ಅದರದ ವಾಸ್ತವಾಂಶ ಇಷ್ಟು ನಮಗೆ ಗೊತ್ತಾಗಲ್ಲ. ಮಧ್ಯದಲ್ಲಿ ಏನೋ ಒಂದಷ್ಟು ವ್ಯತ್ಯಾಸಗಳು ಕೂಡ ಆಗ್ಬಿಡ್ಬೋದು. ನಾವು ಯಾವ ರೀತಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದಾಗ ಕೊನೆಯಲ್ಲಿ ತಲುಪುವಾಗ ಒಂದು ಬದಲಾವಣೆ ಆಗಿರ್ತದೆ ನೋಡಿ, ಆ ತರ ಆಗ್ಬೋದು. ಬಟ್ ಇದಕ್ಕೆ ಎಲ್ಲಕ್ಕೂ ಪರಿಹಾರ ಅದೊಂದು ಆಗ್ಬೋದು. ಮತ್ತೆ ಮಾಹಿತಿಗಳನ್ನ ಕೂಡ ನಾವು ತಲುಪಿಸೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ ನೋಡಿ, ಅದಕ್ಕೂ ಕೂಡ ಒಂದು ಒಳ್ಳೆ ಇದಾಗ್ತದೆ, ಮಾರ್ಗ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಲ್ಲದೆ ಬೇರೆ ಬೇರೆ ಒಂದು ಇದೇನಂತಂದ್ರೆ ಈ ಭಿಕ್ಷಾಟನೆಗಳಿಗೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ತಾವು ಒಂದಷ್ಟು ಇದನ್ನ ಹೇಳಿದ್ರಿ. ಅದು ಸಾಕಷ್ಟು ಕಡೆ ಇದಿದೆ. ಏನಂತಂದ್ರೆ ನಾವು ಮಕ್ಕಳನ್ನ ಮತ್ತೆ ವಯಸ್ಸಾದವ್ರನ್ನ ನೋಡಿದಾಗ ನಾವು ಯಾರು ಕಾನೂನನ್ನ ಮಾತಾಡ್ತೀವಿ ಅವರು ಕೂಡ ಅವರಿಗೆ ದುಡ್ಡನ್ನ ತೆಗೆದು ಕೊಡುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅವ್ರ ಪರಿಸ್ಥಿತಿ ನೋಡಿ ಪ್ರತಿಯೊಬ್ಬರು ಕೂಡ ಮನ್ಸು ಆತರ ಅನ್ನಿಸ್ಬೋದು, ಅದನ್ನ ನಾವೇ ಒಂದ್ ಕಡೆಗೆ ಉತ್ತೇಜಿಸ್ತೀವಿ ಅಂತ ಅನ್ಸುತ್ತೆ. ಬಟ್ ಇದಕ್ಕೆಲ್ಲ ಏನಂತಂದ್ರೆ ಒಂದು ತಾವ್ ಹೇಳಿದ್ರಿ ಅವ್ರನ್ನ ಹೆದರ್ಸೋಂಥದ್ದು ಒಂದು ಕ್ರಮ ಅಂತಂತೇಳಿ, ಬೇರೆಯವ್ರಿಗೆ ಹೇಳ್ತೀವಿ, ಅವ್ರನ್ನ ಇದು ಮಾಡ್ತೀವಿ, ಕಾನೂನು ಕ್ರಮಕ್ಕೆ ಒಳಪಡಿಸ್ತೀವಿ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಒಂಚೂರು ಅವ್ರದ್ದು ಎಲ್ಲಿ ಅವ್ರ ಮೂಲ ಅಂತ ಅನ್ನೋದನ್ನ ತಿಳ್ಕೊಂಡು ಅವರನ್ನ ಮನಸ್ಸನ್ನ ಪರಿವರ್ತನೆ ಮಾಡಿದ್ರೆ ಮಾತ್ರ ಇದು ಸರಿ ಆಗ್ತದೆ. ಯಾಕಂತಂದ್ರೆ ಅವರಿಗೆ ಅವರ ಮಕ್ಕಳ ಭವಿಷ್ಯ ಅದು ಇದೆಲ್ಲ ಗೊತ್ತಾದ್ರೆ ಮಾತ್ರ ಸರಿ ಆಗ್ತದೆ. ನಾವು ಎಷ್ಟು ದಿವಸ ಹೇಳಿ ಇದನ್ನ ಹೆದರ್ಸಿ ಬೆದರಿಸಿ ಎಲ್ಲ ಮಾಡೋದಕ್ಕಾಗಲ್ಲ. ಈ ತರದಕ್ಕೆಲ್ಲ ಅದೇ ಪರಿಹಾರ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆಲ್ಲ ಪೂರಕವಾಗಿನೇ ಈ ಒಂದು ಸಮಿತಿಗಳು ಆಕ್ಟಿವೇಟ್ ಆದ್ರೆ ಬಹಳಷ್ಟಕ್ಕೆ ಪರಿಹಾರ ಸಿಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಖಂಡಿತ ನಾವು ಕೂಡ ತಾವೇನು ಟ್ರೈನಿಂಗ್ ಕೊಡ್ತೀರಿ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕೆ ನಾವು ಕೂಡ ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನೆಕ್ಸ್ಟ್ ಕೈಲಾಶ್ ಸತ್ಯಾರ್ಥಿ ಚೇತನ್ ಫೌಂಡೇಶನ್ ಅವರು ತಮ್ಮ ಸಂಸ್ಥೆಯ ವತಿಯಿಂದ ಆಗಿರ್ತಕ್ಕಂಥ ವರದಿಯನ್ನ ಮಂಡನೆ ಮಾಡಬೇಕು. ಇಲ್ಲೇ ಬಂದ್ಬಿಡಿ. ಕಳೆದ ಒಂದು ದಿನದಲ್ಲಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಮಾತಾಡಿದ್ರು ಪೊಲೀಸ್ ಇಲಾಖೆ ಜೊತೆಗೆ ಯಾವ್ದಾದ್ರು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ವಾಲ್ ರೈಟಿಂಗ್ಸ್ ಇದ್ರೆ ಮಾಡ್ಕೊಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ನಮಗೆ ವಾಲ್ ರೈಟಿಂಗ್ಸ್ ಮಾಹಿತಿ ಬಂದಿಲ್ಲ. ಸೊ ನೆಕ್ಸ್ಟ್ ವಡ್ನೋಸಳ್ಳಿ ಸೇತುವೆ ದುರಸ್ತಿಗೆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟಂತ ಗ್ರಾಮದ ಮುಖಂಡರು ಇವುಗಳ ಜೊತೆ ಮಾತಾಡಿ MLA ಅವ್ರ ಜೊತೆ ಭೇಟಿ ಮಾಡಿ ತಾತ್ಕಾಲಿಕವಾಗಿ ದುರಸ್ತಿನ ಮಾಡಿಸಲಾಗಿದೆ. ಬಟ್ ಸೇತುವೆಯನ್ನು ದುರಸ್ತಿ ಮಾಡಬೇಕು ಅಂದರೆ MLA ಫಂಡಲ್ಲೇ ಮಾಡಬೇಕು ಅನ್ನೋ ಮಾಹಿತಿ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ತಿಳಿದಿದೆ.
ಒಡ್ಡೋಸಳ್ಳಿಗೆ ಬಸ್ ಸಂಪರ್ಕ ಇಲ್ಲದೆ ಇರೋದ್ರಿಂದ ನಮ್ಮ ಚೈಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ ಅಲ್ಲಿ ಅವ್ರ ಕಡೆಯಿಂದ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ KSRTCಗೆ ಕೊಟ್ಟಿದ್ವಿ. ಇವಾಗ ಅಲ್ಲಿ ಬಸ್ಸು ಫೆಸಿಲಿಟಿ ಬಂದಿದೆ. ಸೊ ಇದಕ್ಕೆ ನಮ್ಮ ಕಡೆಯಿಂದ KSRTCಗೆ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ಯಾಕೆಂದರೆ ಕಳೆದ ತುಂಬ ಮೀಟಿಂಗ್ಸ್ಗಳಿಗೆ KSRTC ಅವ್ರು ಬಂದಿರಲಿಲ್ಲ. ಬಟ್ ಆದರೂ ನಾವು ಅದು ಕಂಟಿನ್ಯೂಸ್ ಫಾಲೋ ಮಾಡಿರೋದ್ರಿಂದ ಈಗ ಒಂದು ಸಕ್ಸಸ್ ಬಂದಿದೆ ಸರ್ KSRTCಯಿಂದ. ಮತ್ತು ನಮ್ಮದು ತುಂಬ ಹಾಡಿಗಳು ಮತ್ತು ಟ್ರೈಬಲ್ ಏರಿಯಾ ಜಾಸ್ತಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅದು ಮುಂದಿನ ದಿನಗಳನ್ನೇ ಅದನ್ನು ಮಾಡಿಕೊಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಕೋಡಳ್ಳಿ ಲ್ಯಾಂಡ್ ಇಶ್ಯೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿರಲ್ಲ, ಇದಕ್ಕೆ STMC ಮತ್ತು ಗ್ರಾಮದ ಮುಖಂಡರ ಜೊತೆ ಮಾತಾಡಿ ಅದರದ್ದೆಲ್ಲದು ಸಮಸ್ಯೆಗೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ನ ಭೇಟಿ ಮಾಡೋದಕ್ಕೆ ಗ್ರಾಮದವ್ರ ಜೊತೆ ಮಾತಾಡಿದ್ದಾರೆ. ಅವರು ಸದ್ಯದಲ್ಲೇ ಡಿಸೆಂಬರಲ್ಲಿ ಈ ಒಂದು ಸಭೆಯನ್ನು ಮಾಡೋದಕ್ಕೆ ಮಾತಾಡಿದ್ದಾರೆ. ನಮ್ಮ ಈ ಒಂದು ತಿಂಗಳಲ್ಲಿ ಚಿಲ್ಡ್ರನ್ಸ್ ಡೇನ ನಾವು ಎಲ್ಲ ನಮ್ಮ ಇಂಟರ್ವೆನ್ಷನ್ ಶಾಲೆಗಳಲ್ಲಿ ಲೈಬ್ರರಿಗೆ ಪುಸ್ತಕಗಳ ವಿತರಣೆ ಮಾಡೋದ್ರ ಮೂಲಕ ಮತ್ತು ಮಕ್ಕಳಿಗೆ ಸಿಹಿ ಹಂಚೋದ್ರ ಮೂಲಕ ನಮ್ಮ ಇಂಟರ್ವೆನ್ಷನ್ ಶಾಲೆಗಳಲ್ಲಿ ನಾವು ಇದನ್ನು ಆಚರಿಸಿರ್ತೀವಿ. ಮತ್ತು ಮಕ್ಕಳ ಗ್ರಾಮ ಸಭೆ ಇದು ಯಾವುದು ವಿಶೇಷವಾಗಿ ನವೆಂಬರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗುಂಡ್ಲುಪೇಟೆ ಬ್ಲಾಕಲ್ಲಿ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಒಂದು 12 ಗ್ರಾಮ ಪಂಚಾಯಿತಿಗಳ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಗ್ರಾಮ ಪಂಚಾಯಿತಿಗೆ ತಿಳಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕಣ್ಣೆಗಾಲ ಗ್ರಾಮ ಪಂಚಾಯಿತಿನಲ್ಲಿ ಮಕ್ಕಳ ಗ್ರಾಮ ಸಭೆ ನಡೀತಾ ಇದೆ. ನಮ್ಮ ಸಿಬ್ಬಂದಿಯವರು ಅಲ್ಲಿ ಇವತ್ತು ಇದ್ದಾರೆ. ಸೊ ಭೀಮನಬೀಡಿನಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಲಾಸ್ಟ್ ಮಂತ್ ನಮಗೆ ಬಂದಿತ್ತು. ಇದು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಇದನ್ನು ನಿಲ್ಲಿಸಲಾಗಿದೆ. ಈ ಒಂದು ನಮ್ಮ ಚೈಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ, ನಮ್ಮದು ಗುಂಡ್ಲುಪೇಟೆ ಬ್ಲಾಕ್ನಲ್ಲಿ 20 ಬಾಲಮಿತ್ರ ಗ್ರಾಮಗಳಿದೆ. ಈಗ ನಮ್ಮ ನವೆಂಬರ್ ತಿಂಗಳಲ್ಲಿ ನ್ಯಾಷನಲ್ ಮಹಾಬಾಲ್ ಪಂಚಾಯತ್ ಅಂತ ಡೆಲ್ಲಿನಲ್ಲಿ ನಮ್ಮದೊಂದು ಪ್ರೋಗ್ರಾಮ್ ನಡೀತಾ ಇದೆ. ಇದಕ್ಕೆ ಟೋಟಲ್ 20 BMGಯಿಂದ 12 ಮಕ್ಕಳನ್ನು ನಾವು ಕ್ರೈಟೀರಿಯಾ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕರ್ನಾಟಕದಿಂದ 12 ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿನಿಧಿಸ್ತಿದ್ದಾರೆ. ಅದೊಂದು ಹೆಮ್ಮೆ ವಿಚಾರ. ಅಗತಿ ವರದಿಯನ್ನು ಮನವಿ ಚಂದ್ರಮ್ಮ ಮೇಡಮ್ ಅವರಿಗೆ ತಮಿಳಾಪುರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಂದಿಲ್ಲ ಯಾರು ಬಂದಿಲ್ಲ. ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವ ಗುಂಡ್ಲುಪೇಟೆ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ವಸಂತಕುಮಾರಿ ಮೇಡಮ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾಹಿತಿ ನೀಡಬೇಕಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಾವೆಲ್ಲ ಹೇಳಿದಾಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಏನು ಚರ್ಚೆ ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲೂ ಕೂಡ ನಾವು ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇರ್ತೀವಿ. ಈಗ ಮಹಿಳಾ ಸಂಘದವ್ರದ್ದು ಆಗಿರ್ಬೋದು, ಹಾಗೆಯೇ ಎಲ್ಲ ಒಂದು ಬೀದಿ ಬದಿ ವ್ಯಾಪಾರಿಗಳದ್ದು ಎಲ್ಲ ಸಭೆಗಳು ಮಾಡಿದಾಗಲೂ ನಾವು ಈ ಎಲ್ಲ ಅಂಶಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾ ಇರ್ತೀವಿ. ಈಗ ಮೇಡಮ್ ಹೇಳಿದಾಗೆ ಈಗ ಬಾಲ್ಯ ವಿವಾಹ ಆಗಿರ್ಬೋದು, ಈ ರೀತಿ ಈ ಒಂದು ಸಮಸ್ಯೆಗಳು ಬಂದಾಗ ಖಂಡಿತ ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ. ಬಂದಾಗ ಅದನ್ನು ಕರ್ತವ್ಯ ಜವಾಬ್ದಾರಿಗಳನ್ನು ಏನು ಮಾಡಬೇಕು ಅನ್ನೋದನ್ನ ಕಾರ್ಯರೂಪಕ್ಕೆ ತರೋಕ್ಕೆ ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀವಿ ಅಂತ ನಾನು ಹೇಳ್ತೀನಿ. ಅದರ ಮುಖಾಂತರ ಆಗೋಂಥ ಒಳ್ಳೆ ಕೆಲಸಗಳನ್ನು ಖಂಡಿತ ಮಾಡೋಣ. ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಮಿಟಿಗಳು ಮಾಡೋದಕ್ಕೆ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಆದರೆ ನಗರ ಪ್ರದೇಶಗಳು, ಪಟ್ಟಣ ಪ್ರದೇಶಗಳು ಸಂಬಂಧಪಟ್ಟಂತೆ ಬಾಲ್ಯ ವಿವಾಹ ತಡೆ ಸಂಬಂಧ ಯಾವುದೇ ಸುತ್ತೋಲೆಗಳು ಸರ್ಕಾರ ಮಟ್ಟದಲ್ಲಿ ಬಂದಿಲ್ಲ. ನಾವು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿ ಮಾಹಿತಿ ತಗೊಂಡ್ವಿ. ಹಾಗಾಗಿ ನೀವು ಗುಂಡ್ಲುಪೇಟೆಯಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಮಾಡಿದ್ರೆ ಅದು ಎಲ್ಲ ಜಿಲ್ಲೆಗಳಿಗೂ ಮತ್ತೆ ರಾಜ್ಯಗಳಿಗೂ ಕೂಡ ವಿಸ್ತಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಥ್ಯಾಂಕ್ ಯು. ಮತ್ತೆ ಮಹಿಳೆಯರ ಮತ್ತು ಮಕ್ಕಳ ಹಕ್ಕುಗಳ ಸಂಬಂಧ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಚರ್ಚೆ. ಯಾರಾದ್ರೂ ಸಮಸ್ಯೆಗಳು ಏನಾದ್ರು ಸ್ವಯಂ ಸೇವಾ ಸಂಸ್ಥೆಗಳು ಹೇಳೋದಿದೆಯಾ ಸರ್? ಈ ಒಂದು ಸಭೆಗೆ ಇದೀಗ ತಾನೇ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದಂತಹ ಶ್ರೀಯುತ GC ನಾಗೇಶ್ವರ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಅವರ ವೇದಿಕೆ ಮೇಲೆ ಬರೆಸ್ತಾರೆ. ಸ್ವಯಂ ಸೇವಾ ಸಂಸ್ಥೆಗಳು, RLHP ಸಂಸ್ಥೆಗಳು ಏನಾದರೂ ಸಮಸ್ಯೆಗಳಿದೆಯಾ? ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆ ನಾನು ನಮಗೆ ಒಂದು ಥ್ಯಾಂಕ್ಸ್ ಅನ್ನು ಕೂಡ ಹೇಳ್ತೀನಿ, ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಕರ್ನಾಟಕ
ಸರ್ಕಾರ ತಹಶೀಲ್ದಾರ್ ಅವರ ಕಾರ್ಯಾಲಯ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಇವರ ವತಿಯಿಂದ ಪ್ರಶಂಸನಾ ಪತ್ರವನ್ನ ನೀಡಿದ್ದಾರೆ. ಶ್ರೀ ಕೈಲಾಸ್ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಗುಂಡ್ಲುಪೇಟೆ ಪ್ರಧಾನ ಕಚೇರಿ ನವದೆಹಲಿ ಇವರು 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆಸಲಾದ ಪೋಕ್ಸೋ ಮತ್ತು ಬಾಲ್ಯ ವಿವಾಹ ತಡೆ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಿಳೆಯರ ಮತ್ತು ಮಕ್ಕಳ ಸಂರಕ್ಷಣಾ ಕಾರ್ಯಗಳಿಗೆ ಸಹಕಾರವನ್ನು ನೀಡುತ್ತಾರೆ. ಇವರ ಈ ಸೇವೆಗೆ ತಾಲೂಕು ಆಡಳಿತ ಗುಂಡ್ಲುಪೇಟೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದೆ ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರು ಒಂದು ಪ್ರಶಂಸನಾ ಪತ್ರವನ್ನು ಕೊಟ್ಟಿದ್ದಾರೆ. ಯುವ ಸಾಹೇಬರು ಇದನ್ನ ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ಸಂಸ್ಥೆ ಎಲ್ಲಾ ಸಿಬ್ಬಂದಿ ವರ್ಗದವರು ವೇದಿಕೆ ಮುಂಭಾಗ ಬಂದದನ್ನ ಪಡ್ಕೊಳ್ಬೇಕು ಅಂತ ಈ ಒಂದು ಸೇವೆಯನ್ನ ಗೌರವಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕದ ಹೆಮ್ಮೆಯ ಸೈನಿಕ ಮತ್ತು ಕರ್ನಾಟಕ ಸೇವಾ ಬಹುದೂರ್ ಅನ್ನುವಂತ 2 ವಿಶೇಷವಾದಂತಹ ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಅಂತ ಒಂದು ಮಹಾನ್ ಚೇತನ ನಮ್ಮ ಸಭೆಗಳಿಗೆ ಬರ್ತಾ ಇರತಕ್ಕಂಥದ್ದು ಮತ್ತು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಲಹೆಗಳನ್ನ ಮಾಹಿತಿಯನ್ನ ಕಾನೂನು ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆಯಾದ ವಿಚಾರ. ಅವರಿಗೆ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯವರಿಂದ ಗೌರವ ಸೂಚಕವನ್ನು ನೀಡಬೇಕಂತ ಕೇಳ್ಕೊತಿದ್ದೀನಿ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂದ್ರೆ ನೀವು ಮಾಡ್ತಕ್ಕಂಥ ಯಾವುದೋ ಒಂದು ವಾರ್ಡ್ ಸಭೆನೋ ಅಥವಾ ಬೇರೆ ಸಭೆಗಳಲ್ಲಿ ಮಕ್ಕಳ ಗ್ರಾಮ ಸಭೆಗಳಾಗ್ತಾ ಇದೆ. ದಯವಿಟ್ಟು ಆ ಥರ ಮಾಡಬೇಡಿ. ವಿಶೇಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿಕೊಡ್ಲಿಕ್ಕೆ ನಾವಿದ್ದೀವಿ ನಮ್ಮ ಸಂಸ್ಥೆ. ಅವತ್ತು ಒಂದು ದಿನವನ್ನ ಅಥವಾ ಒಂದು ಅರ್ಧ ದಿನವನ್ನ ಮಕ್ಕಳಿಗೋಸ್ಕರನೇ ಮೀಸಲಿಟ್ಟು ಆದಷ್ಟು ಹೆಚ್ಚು ವಿಚಾರಗಳು ಮತ್ತೆ ಚರ್ಚೆಗಳು ಮಕ್ಕಳ ಸಮಸ್ಯೆಗಳ ಬಗ್ಗೆ ಅದನ್ನ ಚರ್ಚೆ ಆಗ್ಲಿ ಅನ್ನೋದು ಒಂದು ಆಸೆ. ಯಾಕೆಂತಂದ್ರೆ ಇವತ್ತು ಕೂಡ ಗಣ್ಣೆಗಾಲ ಪಂಚಾಯತಿಯಲ್ಲಿ ಬೆಳಿಗ್ಗೆಯಿಂದ ನಮ್ಮ ಸ್ಟಾಫ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮಾಹಿತಿ ಹೋಗಿರುತ್ತೆ, ಯಾರು ಸಿಗಲ್ಲ, ಒಂದೇ ಮಗು ಸಿಗುತ್ತೆ. ಇದನ್ನು ಕೊರತೆನ ನಾವು ಹೇಗೆ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದು ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸಲುವಾಗಿ ಸುಮಾರು ಕಡೆ ಹೋಗ್ಬೇಕು ಸರ್, ಸುಮಾರು ತಂಡ ಮಾಡ್ಕೊಂಡು ಒಳ್ಳೆ ಟೈಮ್ ಆ ರೀತಿ ಮಾಡೋದು ಲಾಸ್ಟ್ ಟೈಮ್ ಏನ್ ಮಾಡ್ತಿದ್ವಿ ಲಾಸ್ಟ್ ಟೈಮ್ ಓಡ್ಬಿಟ್ಟಿದ್ದ ಬೇಗೂರು ರೋಡಲ್ಲಿ ಓಡ್ಬಿಟ್ಟಿದ್ದ. ಲಾಸ್ಟ್ ಟೈಮ್ ನೋಡ್ಬಿಟ್ಟು ಈ ಸರಿ ಮೊದಲೇ ತಗೋಬೇಕು. ಎಲ್ಲಾ ಕಡೆನೂ ಹೋಗೋದಲ್ಲ, ಅವ್ರು ಇದಾರೆ ಅಂತ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿ ಅಂತ ಕಡೆಗೆ ಪರ್ಟಿಕ್ಯುಲರ್ ಆಗಿ ಮಾಹಿತಿ ಕೊಡದೆ ಮುಂಚೆ ಗೊತ್ತಾಗದೆ ಹೋಗೋದು ಬೇಡ. ಒಂದ್ ಕಡೆ ಇದ್ದ ತಕ್ಷಣ ಎಲ್ಲ ಕಡೆ ಟ್ರೇಡ್ ಆಗ್ತಾ ಇದೆ ಅಂತ ಇದ್ದಾಗ ನಾವು ಇದೇ ತರ ಇದೆ ಸಮಸ್ಯೆ ಎಲ್ಲ ಆಗ್ತದೆ ಅಂದಾಗ ನಾವೆಲ್ಲ ಪ್ಲಾನ್ ಮಾಡಿದ್ದೇನೆ ಅಂದ್ರೆ ಕನಿಷ್ಠ 5 ಟೀಮ್ ಮಾಡಿದ್ವಿ. 5 ಟೀಮ್ ಮಾಡಿ ನಾವು ಅಟ್ ಎ ಟೈಮ್ ಒಂದೇ ಟೈಮ್ ಅಲ್ಲಿ 5 ಕಡೆ ರೈಡ್ ಆಗ್ತೀವಿ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ಸಾಕಷ್ಟು ಸಿಬ್ಬಂದಿಯವ್ರನ್ನ ಕರ್ಕೊಂಡು ನಾವು ಅಟ್ ಎ ಟೈಮ್ 5 ಕಡೆ ಇಲ್ಲಿ ನಾವು ಗುರುತಿಸ್ತೀವಿ. ಆ ಮಕ್ಕಳನ್ನ ಅಟ್ ಎ ಟೈಮ್ ನಾವು ಒಂದೇ ಟೈಮ್ ಅಲ್ಲಿ ಮಾಡಿದ್ರೆ ಖಂಡಿತವಾಗಿ ಮಕ್ಕಳು ಸಿಗ್ತಾರೆ. ಇಲ್ಲ ಅಂತಂದ್ರೆ ನೀವು 4-5 ಜನ ಒಂದು ಟೀಮ್ ಮಾಡ್ಕೊಂಡು ಹೋದಾಗ ಒಂದ್ ಕಡೆ ಹಿಡಿದ ತಕ್ಷಣ ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೀಮ್ ದೊಡ್ಡ ಮಾಡ್ಕೊಂಡು ಹೋದ್ರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಸಹಕಾರ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ನಮ್ಮ